ಬಿಡ್ರಪ್ಪ, ಗಾಳಿ ಬಿಡ್ರ, ಗಾಳಿ ಬಿಡ್ರ, ಗಾಳಿ ಬಿಡ್ರ. ವಿಶೇಷವಾಗಿ ಈ ನಾಟಕಕ್ಕೆ ತನು ಮನ ಧನವನ್ನು ಅರ್ಪಿಸಿ ಹಗಲು ಇರಲು ಅನ್ನದೇ ಈ ನಾಟಕಕ್ಕೆ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಕೊಡುಗೆಗಳು ಅಪಾರ. ಹಾಗಾಗಿ ಶ್ರಮಿಸಿರ್ತಕ್ಕಂಥವ್ರನ್ನ ಒಬ್ಬೊಬ್ಬರನ್ನಾಗಿ ಕರಿತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬೇಗನೆ ಆಸೀನರಾಗಬೇಕು. ಬಡಿಯಲಿಂಗಪ್ಪ ಇವರು ದಯಮಾಡಿ ವೇದಿಕೆ ಆಸೀನರಾಗಬೇಕು. ಕಳಸಪ್ಪನವರ ದುರ್ಗಪ್ಪ, ಕೋಳೇರ ಕೃಷ್ಣ, ಹಾಗೆ ವಿಶೇಷವಾಗಿ ಎದುರುಮನೆ ಬಸವ ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು. ಎದುರುಮನೆ ಬಸವ, ಗೌಡ್ರು ಗೌಡ್ರು ಕೌಲಿಕ ಪಾತ್ರ ವಹಿಸಿರ್ತಕ್ಕಂಥವ್ರಿಗೆ ಕಪ್ಗಲ್ಲು ಕುಬೇರ ದೊಡ್ಡನಾಗಪ್ಪನವರು ಪಂಪಪತಿ ಅವರು ಆಟದ ಪರವಾಗಿ 500 ರೂಪಾಯಿ ಅನ್ನೋದು ಬಹುಮಾನ ರೂಪದಲ್ಲಿ ನೀಡಿರ್ತಾರೆ. ಉಪ್ಪಾರ್ ಶೇಖರಾಜಪ್ಪ ಇವರು ಬೈಲಾಟದ ಪರವಾಗಿ 1000 ರೂಪಾಯಿಯನ್ನು ನೀಡಿರ್ತಾರೆ. ಹಾಗೆ ಮ್ಯಾನೇಜರ್ ಆಗಿರ್ತಕ್ಕಂಥ ಗಾರ್ಲಿಂಗಪ್ಪನವರಿಗೆ ಹಾಗೂ ಶೇಖಪ್ಪನವರಿಗೆ ತಲಾ 500 ರೂಪಾಯಿಯನ್ನು ಬಹುಮಾನ ರೂಪದಲ್ಲಿ ನೀಡಿರ್ತಾರೆ. ಇದು 1000 ನಿಂದ 500 ರೂಪಾಯಿ ತಕ್ಕೊಂಡು. ಕೋಟೆ ದಾನಮ್ಮನವರು ಮಲ್ಲಿಕಾರ್ಜುನ ಅವರು ಸಹ ಆಟದ ಪರವಾಗಿ 1000 ರೂಪಾಯಿಯನ್ನು ಬಹುಮಾನ ರೂಪದಲ್ಲಿ ನೀಡಿರುತ್ತಾರೆ. ಸಂಜೀರನ್ ಕೋಟೆ ನಾಗರಾಜಣ್ಣನವರು ಸಹ ಆಟದ ಪರವಾಗಿ 500 ರೂಪಾಯಿಯನ್ನು ಬಹುಮಾನ ರೂಪದಲ್ಲಿ ನೀಡಿರುತ್ತಾರೆ. ಹಾಗೆ ಭರಮಪ್ಪನ ಮಗ ಗಂಗಾಧರ ಇವರು ಸಹ ಆಟದ ಪರವಾಗಿ 500 ರೂಪಾಯಿಯನ್ನು ಬಹುಮಾನ ರೂಪದಲ್ಲಿ ನೀಡಿರುತ್ತಾರೆ. ಬಾರಿಕೆರೆ ಶೇಖರ್ ಇವರು ಸಹ ಆಟದ ಪರವಾಗಿ 500 ರೂಪಾಯಿಯನ್ನು ಬಹುಮಾನ ರೂಪದಲ್ಲಿ ನೀಡಿರುತ್ತಾರೆ. ಹಾಗೆ ಕೋಳೇರ ಕೃಷ್ಣಪ್ಪ ಇವರು ಸಹ ಆಟದ ಪರವಾಗಿ 500 ರೂಪಾಯಿಯನ್ನು ಬಹುಮಾನ ರೂಪದಲ್ಲಿ ನೀಡಿರುತ್ತಾರೆ. ಪ್ರಭಟೂಲದಂತೆ ಪರಿಶೋಭಿಸುವ ಬೃಹತ್ ಕುಟಿಲ ವರ್ಧನ ನಂಬ ಜಲದಿ ಹಬ್ಬಕ್ಕೂ ಮೊದೋನ್ಮತ್ತ ನಂಬ ಬುಧಕಮಂ ಸರ್ರನ ಸುರಿದು ಶುಭ್ರ ಬದಳರಿಬಜಿ ಮೂತದಂತೆ ಗುಡಿ ಗುಡಿಗೆಂದ ಅಂಬರ ಕಾರಿಸಿ ಗುಂಬನಿಗೆ ಜಿಗಿದು ವೀರ ಬಪ್ಪ ಎನ್ನುತ್ತಾರೆ.
ನಮ್ಮ ಬಾಂಡವ ಬಿರ್ರಲ ಬಿರಿದ ಬಾಯಿ ತೆರೆದುಕೊಂಡು ಇಬ್ಬಾಗ ಬಂದವ ಆ ಮಾನವ ದೇವಾ ದೇಗಲ್ಲೆಂಬ ಎನ್ನ ಕೋಪಾಗ್ನೆಗೆ ಸಪ್ತಾಂಬುದಿ ಜಲವ ಪಳಪಳನ ಕುದಿದಿ ಕ್ಯಾತರದಲ್ಲಿರುವ ಜಲಚಾರ್ಜಿಗಳು ಚಲ್ಲನ ಉದುರಿದವ ಅತಿ ಸಂಭ್ರಮಯುಕ್ತನಾಗಿ ಮಾತನಾಡಿಸುವುದಕ್ಕೆ ನೀನು ದಾರ್ನರದೆ ದೇವಾ ನಾವು ದಾರಂತರೇ ಸತ್ಯಕ್ಕೆ ಸಾಬಿಲ್ಲ ಸುಳ್ಳಿಗೆ ಸುಖವಿಲ್ಲ ಸುಡುಗಾಡಿಗೆ ಭೇದವಿಲ್ಲ ಆಕಾಶಕ್ಕೆ ಸ್ತಂಭವಿಲ್ಲ ನೀರಿಗೆ ನೆಲೆಯಿಲ್ಲ ದೀಪಕ್ಕೆ ಕುಲವಿಲ್ಲ ಕಿರಿಕಿರಿ ಸಂಸಾರ ತರವಲ್ಲ 12 ವರ್ಷದ ಎಣ್ಣಿನ ದರ್ಬಾರು ನಡೆಯುತ್ತಲ್ಲ ಈ ಹೆಣ್ಣಿನ ಮಹಿಮೆ ಯಾರಿಗೆ ತಿಳಿಯಲಿಲ್ಲ ಶ್ರೀ ಪುರಂದರ ವಿಠಲ ತಾಬಲ್ಲ ಈ ಬಯಲಾಟಕ್ಕೆ ಸಾರಥಿಯಾಗಿ ಬಂದಿರುವೆನಲ್ಲ ಈ ಹೇಳಬೇಕು ತಮ್ಮ ನಾಮಾಗಿದವಲ್ಲ ಬಳಿರೆಗೆಲೈ ಸಾರಥಿ ಎಂಬ ನರಪಸಿವೆ ದೇವಾ ದೃಢದಿಂದ ಎನ್ನ ನಾಮಾಂಕಿತವೇ ಕೇಳಬೇಕೆಂಬ ಶಕ್ತಿ ಬಂತೆ ಬರಲಿ ಹಾಗಾದರೆ ಇತ್ತ ಕಡೆ ಬರುವಂತನಾಗೋ ಚಿತ್ತ ಬಿಟ್ಟು ಕೇಳೋ ಆದರೆ ದೇವಾ ದೇವಾ ಕಾಲಾಬ್ದಿ ಅಂತ ಕಟ್ಟು ಭಯಂಕರವಾದ ಕಾರ್ಮೋಡಲಿಂದ ಅಡಿಡಲ ಕೃಟ್ ಭೂಮಿಗೆ ಕತ್ತಿಗದ ನಡಿಗೆ ಬೃಹತ್ ಪ್ರಾಣಿಯನ್ನು ಚಡನಂದ ಕಡೆಗೆ ಸಿಡಿದಾದವು ಕೂರ್ಮನ ಗರ್ಭ ಇಬ್ಬಾಗವಾದವು ಅಷ್ಟದಿಗ್ಗಂಜಗಳ ಎಗ್ಗಳ ದಿನುಗ್ಗು ಮುಗ್ಗಾಗಿ ಕರ್ರಂದಗೀರು ಭ್ರಾಂತಿಯನ್ನು ಬಂದು ಈ ಪಡವಿಗೆ ಬಿದ್ದವು ದೇವಾ ಕೋಪಿನಿಂದ ನೆತ್ತರಿಸದ ವೀರ ಪಪ್ಪಯ್ಯ ನೆಟ್ಟಾರ್ಬಡಿಸಲ ಶಬ್ದ ಲೋಕಂಗಳ ಗರ್ಜಿಸಿದ ಶಬ್ದ ಕೇಳಿ ಅಗ್ನಿನೇತರರ ಗರ್ಭ ಪಡಲವೆಂದು ಇಬ್ಬಾಗವಾಗಿ ಅಪ್ಪರಡಿಗೆ ನಿಪ್ಪರಿಸಿ ಬಂದು ಎಲ್ಲ ಪಾಠಕ್ಕೆ ಬಿದ್ದು ಶರಣಾಗತರಾದರು ಎನ್ನ ಸಾಸ್ಫುಟದಳ ಶೋಭಿಸುವ ಇಷ್ಟಲಿಂಗ ಸಂಗಾತಕ್ಕೆ ಸಪ್ತಾಮದಿ ಕುದಿದಿಕ್ಕುವ ಜಲದಂತೆ ತಳಮಳಗೊಂಡು ದೇವಾ ಎನ್ನ ವಿಷಪೂರಿತ ಘೋರ ದಡಿಯ ಬಡತದ ಆರ್ಭಟಕ್ಕೆ ಅಷ್ಟ ಪರ್ವತಗಳ ನಡಿನತ್ತಿ ಬಿರ್ರನ ಬಿಚ್ಚೆ ಪಾತಾಳ ಲೋಕಕ್ಕೆ ಸುರನ ಸುರಂಗ ಬಿದ್ದವು ಇದು ಅಲ್ಲದೆ ಅಂಗ ಭಂಗ ಕಳಿಂಗ ಅಸ್ತಿರ ಕನ್ನ ಬಂಗಾಳ ಕಂಚಾಳ ಮಲಯಾಳ ಮೊದಲಾದ 56 ದೇಶದ ರಾಜ್ಯರ ಸರಿಗಾಗಿ ಕಾಲ ಕಾಲಕ್ಕೆ ಮಾತ್ಭಯದಿಂದ ಕಪ್ಪ ಮಾಂಸಂದು ಒಪ್ಪಿಸಿದ್ದಾರೆ ಅವರ ಕಪ್ಪ ಭಾಗ ಮಾಡಿ ಮಾಂಸವನ್ನು ಕಡೆಗೆ ತೆಗೆದು ಕರ್ಬುರ ನಿವಾಸಕ್ಕೆ ಊಟವನ್ನು ಇಡಿಸುವ ಮಹಾತ್ಮಂತ ದೇಶಕ್ಕೆ ಕರ್ತ ತ್ರಿಭುವನೋ ಪ್ರಖ್ಯಾತ ಬಳಿರ ಮೌಳಿಕ ಮಹಾರಾಜನಂತ ತಿಳಿಯಲೇ ಸಾರಥಿ ಕೌಂಡ್ಲಿಕ ಮಹಾರಾಜರ ನೀವಾದರೆ ಈ ಅಂದವಾದ ಸಭಾವತ್ರಾಸನಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾರ್ಥವೇನು ದೇವ ದಿವ ಪ್ರಭಾವ ಸಾರಥಿ ಸಭಾವತ್ರಾಸನಕ್ಕೆ ಅತ್ತಾತುರದಿಂದ ಬಂದ ಕಾರ್ಯಾರ್ಥವೇನೆಂದರೆ ಅದೇನು ದೇವ ಸೃಷ್ಟಿ ಬಾಲಕರ ಕಟ್ಟಳಿಯಂತೆ ತಟ್ಟನೆಯನ್ನ ಪಟ್ಟಣಕ್ಕೆ ಬಂದು ಕಪ್ಪ ಕೊಟ್ಟರೋ ಇಲ್ಲವೋ ಎನ್ನಂ ಲೆಕ್ಕಿಸಿದ ಇರುವ ಮಿಕ್ಕಿದ ಜೀವವನ್ನು ತಟ್ಟನೆ ಎಂಬ ಬಟ್ಟಲಕ್ಕೆ ತಪ್ಪಿಸುವ ಕಾರಣ ಭರಣವಾತಿ ಗಂಡಿಯ ಸಾರಥಿ ತಿಳಿದೆ ನಾ ಬಂದ ಸಂಗತಿ ನಮೋ ನಾರಾಯಣ ನಮೋ ನಾರಾಯಣ
ನಮೋ ನಾರಾಯಣ 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 ಹರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಪಾಪ ನಿವಾರಣ ಶಾಪ ವಿಮೋಚನ ಬಾರೇ ಪಾಪ ನಿವಾರಣ ಶಾಪ ವಿಮೋಚನ ಲಕ್ಷ್ಮೀ ರಮಣ ನೆರಕ್ಕೆ ಸೋಯನ್ನ ಲಕ್ಷ್ಮೀ ರಮಣ ನೆರಕ್ಕೆ ಸೋಯನ್ನ ನಾರಾಯಣ ಹರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಮೋ ನಮೋ ನಾರಾಯಣ 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 ಗೋವಿಂದ ಗರುಡಧ್ವಜ ಹೆಲ ಸಾರಥಿ ಅಹೋ ದೇವಾ ಕೌಡ್ಲಿಕ ಮಹಾರಾಜನು ದಾವಲ್ಲಿರುವನು ತೋರಿಸು ಸೂತ ಸುಗುಣ ಪ್ರಖ್ಯಾತ ತಮ್ಮಿಷ್ಟಂತಾಗ್ರಿ ದೇವ ದಿವ್ಯ ಪ್ರಭಾವ ನಮೋ ನಮೋ ನಾರದರೆ ಧಾನ್ಯ ಬಿದ್ದ ಬಿಸಾರದರೆ ಸಕಲೈಶ್ವರ್ಯ ಮಸ್ತು ಮೇಲಕ್ಕೆಳಪ್ಪ ಕೌಡ್ಲಿಕ ಮಹಾರಾಜನೇ ಸ್ವಾಮಿ ನಾರದರೆ ಸುಂದರವಾದ ಪೀಠವನ್ನು ಅಲಂಕರಿಸಿ ಸ್ವಾಮಿ ಸಜ್ಜನ ಪ್ರೇಮಿ ರಾಜಾಡಿ ನಿಷ್ಠರಂತೆ ಹಾಗಲೇ ಓ ಪರಮೇಷ್ಠಿ ಪುತ್ರರಾದ ನಾರದರೆ ಕೌಡ್ಲಿಕ ಮಹಾರಾಜನೇ ತಾವು 14 ಲೋಕಗಳ ಸಂಚಾರ ಮಾಡಿ ಬಂದಿರುವಿರಿ ಯಾವ ಲೋಕದಲ್ಲಿ ಯಾವ ಸಮರ್ಥಮಾನ ನಡೆದಿರಬಹುದು ಅದನ್ನು ಚೆನ್ನಾಗಿ ಹೇಳಿರಿ ಕೇಳಿ ಸಂತೋಷ ರಾಜ ಹಾಗಾದರೆ ಹೇಳುವನು ಕೇಳು ಚೆನ್ನಾಗಿ ಹೇಳಿರಿ ಕೌಡ್ಲಿಕ ಸಾರ್ವಭೌಮ ನನಗ್ಯಾರು ಸಮ ಬೆದರುವ ಆ ಬ್ರಹ್ಮ ಬೆದರುವ ಪರಮಾತ್ಮ ಬೆದರುವ ಆ ಬ್ರಹ್ಮ ಬೆದರುವ ಪರಮಾತ್ಮ ಕೌಡ್ಲಿಕ ಸಾರ್ವಭೌಮ ನನಗ್ಯಾರು ಸಮ ಕೌಡ್ಲಿಕ ಸಾರ್ವಭೌಮ ಕೌಡ್ಲಿಕ ಮಹಾರಾಜನೇ ಚೆನ್ನಾಗಿ ಕೇಳು ರಾಜ ಒಂದು ಬಾರವಾದ ಸ್ವಾಮಿ ನಾರದರೆ ಏನು ಮಾತನಾಡಿವೆ ರಾಜ ಒಂದು ಬಾರವಾದೋ ಹೇಳಲೆ ಮನವೋ ಆ ತೊರೆಯುವುದೋ ಹೇಳಲೆ ಮನವೋ ಆ ತೊರೆಯುವುದೋ ಕಮಲನ ವೈಭವ ಎಷ್ಟು ಹೇಳುವುದು ಕಮಲನ ವೈಭವ ಎಷ್ಟು ಹೇಳುವುದು ಕೌಡ್ಲಿಕ ಸಾರ್ವಭೌಮ ನನಗ್ಯಾರು ಸಮ ಕೌಡ್ಲಿಕ ಸಾರ್ವಭೌಮ ನನಗ್ಯಾರು ಸಮ ಹೆದರುವ ಆ ಬ್ರಹ್ಮ ಬೆದರುವ ಪರಮಾತ್ಮ ಹೆದರುವ
ಬ್ರಹ್ಮ ಬೆದರುವ ಪರಮಾತ್ಮ ಕೌಲಿಕ ಸಾರ್ವಭೌಮ ನಿನಗ್ಯಾರು ಸಮ ಕೌಲಿಕ ಸಾರ್ವಭೌಮ ಕೌಲಿಕ ಸಾರ್ವಭೌಮ ಕೌಲಿಕ ಸಾರ್ವಭೌಮ ನಾರಾಯಣ ನಾರಾಯಣ ನಾರಾಯಣ. ಅಹೋ ರಾಜ. ಸ್ವಾಮಿ ನಾರದರೆ, ನಾನು ಹೇಳುವುದು ಚೆನ್ನಾಗಿ ಕಿವಿಗೊಟ್ಟು ಕೇಳು. ಅದೇನು ನಾರದರೆ? ಅದು ಏನೆಂದರೆ, ಅದೇನು ಸ್ವಾಮಿ? ಕೈಲಾಸ ವೈಕುಂಠ ಸತ್ಯಲೋಕಾದಿ ದರ್ಶನ ತೆಗೆದುಕೊಂಡು ಅಷ್ಟದಿಕ್ಪಾಲಕರ ಪಟ್ಟಣಗಳನ್ನು ಸಂಚರಿಸಿ ಅವರವರ ಯೋಗಕ್ಷೇಮಗಳನ್ನು ಕೇಳಿ ಸಂತೋಷಪಟ್ಟು ರಾಜ ಅಲ್ಲಿಂದ ಮೆಲ್ಲನೆ ಈ ಭೂಮಂಡಲಕ್ಕಿಳಿದು ಹಂಗ ವಂಗ ಕಳಿಂಗ ಮಗಧ ರಾಜ ಸ್ವಾಮಿ ನಾರದರೆ, ಮೊದಲಾದ ದೇಶಗಳಲ್ಲಿ ತಿರುಗಿ ನಿನ್ನಲ್ಲಿಗೆ ಬಂದೆನು. ಹೌದೇನು ಸ್ವಾಮಿ? ನಿನ್ನಂತ ಪರಕ್ರಮಿಯು, ನಿನ್ನಂತ ದಯಪರನು, ನಿನ್ನಂತ ಸೌಭಾಗ್ಯವಂತನು ಈ 56 ದೇಶಗಳಲ್ಲಿ ಇಲ್ಲವೇ ಇಲ್ಲ ಬಾಲ. ರಾಜ ಮುನಿವರ, ನಿನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕವನ್ನು ತುಂಬಿ ಬೆಳಗುತ್ತಾನೆ. ಹೌದೇನು ಸ್ವಾಮಿ? ಆದರೆ ಏನು ಮಾಡಲಿ ದೊರೆಯೇ? ಆದರೆ ಮತ್ತೇನು ಸ್ವಾಮಿ? ಸಮೀಪದಲ್ಲಿ ನಿನಗೊಂದು ಕೊಂದು ಬರುವುದು. ಸ್ವಾಮಿ ನಾರದರೆ, ಎಂತ ಮಾತನ್ನಾಡಿದಿರಿ? ಆದ ಕಾರಣ ಎನ್ನ ಮನಸ್ಸು ನೊಂದಿತು. ಇದು ನಿನಗೆ ತುರ್ತು ತಿಳಿಸಬೇಕೆಂದು ಬಂದೆನು ದಾನವೇಂದ್ರ. ಸ್ವಾಮಿ ನಾರದರೆ, ಅದು ಹಾಗಿರಲಿ. ಮತ್ತೇನು ಸ್ವಾಮಿ? ಕಮಲಾವತಿ ಎಂಬ ನಗರದಲ್ಲಿ ನಡೆದ ಸೌಂದರ್ಯವು ನಾನು ಎಷ್ಟೆಂದು ಹೇಳಲಿ? ಎಷ್ಟು ಸೌಂದರ್ಯವಾಗಿರ್ಬೋದು ನಾರದರೆ. ಆ ಪುರದ ವೈಭೋಗಕ್ಕೆ ನಿನ್ನ ರಾಜ್ಯದ ವೈಭೋಗವು ಸರಿ ಹೋಗದು. ಏನು ಮಾತನಾಡಿದೆ ಸ್ವಾಮಿ? ಈ ವರ್ತಮಾನ ಕೇಳಿದೋ ಇಲ್ಲವೋ ರಾಜ ರಾಕ್ಷಸ ಕುಲ ತೇಜ? ಓ ಮುನಿಕುಲ ಪಾವನರಾದ ನಾರದರೆ, ಕೌಲಿಕ ಮಹಾರಾಜನೇ, ಒಮ್ಮಿಂದೊಮ್ಮೆಲೆ ಎಂತ ಅಚ್ಚರದ ಮಾತನ್ನಾಡಿದಿರಿ? ಇದ್ದ ಮಾತನ್ನಾಡಿದನು ರಾಜ. ಸ್ವಾಮಿ ನಾರದರೆ, ಕೌಲಿಕ ಮಹಾರಾಜ, ಕಮಲಪತಿಪುರದ ವೈಭವಕ್ಕೆ ಎನ್ನ ಪಟ್ಟಣವು ಸರಿಯಾಗಲಾರದಂದು ಹೇಳಿದಿರಲ್ಲ. ಈ ಎನ್ನ ಪಟ್ಟಣದ ಶೃಂಗಾರಕ್ಕೆ ಏನಾದರೂ ಕಡಿಮೆ ಆಗಿರುವುದು ಹೇಗೆ? ನಾರಾಯಣ ನಾರಾಯಣ. ಸ್ವಾಮಿ ನಾರದರೆ, ಕೌಲಿಕ ಮಹಾರಾಜನೇ, ಅದೇನು ಸಾಮಾನ್ಯ ಬಲದ್ದನೆ ಹೇಗೆ? ಕಮಲಾವತಿ ಪಟ್ಟಣವನ್ನು ಕಿತ್ತಿ ಎತ್ತಿ ಎನ್ನ ಹತ್ತದ ತರವತ್ರ ಎಲಗಿಲ್ಲಕ ಎಂತ ಮಾತನ್ನಾಡ್ತಿರ್ಬಿರಿ? ಇದ್ದ ಮಾತನಾಡಿದನು ದೊರೆಯೇ. ಮುನಿವರ, ಕೌಲಿಕ ಮಹಾರಾಜನೇ, ಇದು ಹಾಗಿರಲಿ. ಅದು ಏನು ದೊರೆಯೇ? ಸಮೀಪದಲ್ಲಿ ಎನ್ನಗೊಂದ ಬರಬದಂದು ಹೇಳಿದೆಯಲ್ಲ, ಅದು ಮಾತ್ರ ನನಗೆ ತಿಳಿಯಲಿಲ್ಲ. ನಾರಾಯಣ ನಾರಾಯಣ. ಇದರ ಸಂಶಯವನ್ನು ಬಿಡಿಸಿ ಮುನಿಪ. ಆಗಿದೆ ನೋಡಿ ನನ್ನ ಮನಸ್ಸಿನ ಕನತಾಪ. ರಾಜ, ಹಾಗಾದರೆ ಹೇಳುವಿನಿ ಕೇಳು. ಸ್ವಾಮಿ ನಾರದರೆ, ಜನಸನ್ನಾಗಿ ಹೇಳಿದೆ. ಲಾಲಿ ಸಯ್ಯದನ್ನವ ಕಂಡ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ ನಿನ್ನ ಮಾವ ನಡೆಸಿರುವನು ಮದುವೆ ಕಾರ್ಯವ. ದಾನವೇಂದ್ರ, ಎಂತ ಕಾರ್ಯವನ್ನು ಮಾಡಿದನು ಸ್ವಾಮಿ? ಲಾಲಿ ಸಯ್ಯದನ್ನವ ಕಂಡ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ ನಿನ್ನ ಮಾವ ನಡೆಸಿರುವನು ಮದುವೆ ಕಾರ್ಯವ. ಕೌಲಿಕ ಮಹಾರಾಜರೇ, ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ, ಜನಸನ್ನಾಗಿ ಹೇಳಿರಿ. ರತಿದೇವಿಯ ಮದುವೆಯ ಹವನು ವೈಭವದಲ್ಲಿ ಮಾಡುತ್ತಲಿಹನೋ ರತಿದೇವಿಯ ಮದುವೆಯ ಹವನು ವೈಭವದಲ್ಲಿ ಮಾಡುತ್ತಲಿಹನೋ ಏನು ಹೇಳಲಯ್ಯ ನಾನು ಕಮಲಾವತಿ ಶೃಂಗಾರವನು
ನಿನಗೆ ಮಗಳ ಮದುವೆಯ ಮಾಡುತ್ತಲಿಹನೋ. ಲಗ್ನ ಪತ್ರಿಕೆ ಕಳಿಸದೆ ನಿನಗೆ ಮಗಳ ಮದುವೆಯ ಮಾಡುತ್ತಲಿಹನೋ. ದೊರೆಯೇ ಲಾಲಿಸಯ್ಯದ ಅನ್ನವ ಕಂಡೆ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ. ನಿನ್ನ ಮಾವ ನಡೆಸಿರುವನು ಮದುವೆ ಕಾರ್ಯವ. ಕೌಲಿಕ ಮಹಾರಾಜನೇ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ. ರತಿದೇವಿಯ ಮದುವೆಯ ಹವನು ವೈಭವದಲ್ಲಿ ಮಾಡುತ್ತಲಿಹನೋ. ಕಮರ್ರಾಜ, ಅರ್ಜುನ ಎಲ್ಲ ಸ್ಟೇಟ ಕಡಿಯೋಬೇಕು, ಲೇಟ್ ಮಾಡಬಾರ್ದು. ಭೀಮ, ಕೃಷ್ಣ ಎಲ್ಲ ರೆಡಿ ಇರಬೇಕು. ರತಿದೇವಿಯ ಮದುವೆಯ ಹವನು ವೈಭವದಲ್ಲಿ ಮಾಡುತ್ತಲಿಹನೋ. ಏನು ಹೇಳಲಯ್ಯ ನಾನು ಕಮಲಾವತಿ ಶೃಂಗಾರವನು. ಏನು ಹೇಳಲಯ್ಯ ನಾನು ಕಮಲಾವತಿ ಶೃಂಗಾರವನು. ಲಗ್ನ ಪತ್ರಿಕೆ ಕಳಿಸದೆ ನಿನಗೆ ಮಗಳ ಮದುವೆಯ ಮಾಡುತ್ತಲಿಹನೋ. ಲಗ್ನ ಪತ್ರಿಕೆ ಕಳಿಸದೆ ನಿನಗೆ ಮಗಳ ಮದುವೆಯ ಮಾಡುತ್ತಲಿಹನೋ. ದಾನವೇಂದ್ರ ಲಾಲಿಸಯ್ಯದ ಅನ್ನವ ಕಂಡೆ ನಾನು ವೈಭವ ನಡೆಸಿರುವನು ಮದುವೆ ಕಾರ್ಯವ. ನಿನ್ನ ಮಾವ ನಡೆಸಿರುವನು ಮದುವೆ ಕಾರ್ಯವ. ನಿನ್ನ ಮಾವ ನಡೆಸಿರುವನು ಮದುವೆ ಕಾರ್ಯವ. ನಾರಾಯಣ ನಾರಾಯಣ. ಚಂಡ ಪ್ರಚಂಡನಾದ ಕೌಲಿಕ ಮಹಾರಾಜನೇ, ನಾನು ಕಂಡ ಸುದ್ದಿಯನ್ನು ಖಂಡಿತವಾಗಿ ಹೇಳುವೆನು, ಕಿವಿಗೊಟ್ಟು ಕೇಳು. ಅದೇನು ನಾರದರೆ? ಅದೇನೆಂದರೆ, ಅದೇನು ಸ್ವಾಮಿ? ಮೊದಲು ನಿನಗೆ ಕೊಡುತ್ತೀನಿ ಎಂದು ಮಾತು ಕೊಟ್ಟು ಹೆಸರಿಟ್ಟ ಕನ್ಯೆಯನ್ನು ಶ್ರೀಕೃಷ್ಣನ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲೇಶನು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವ್ಯವನ್ನು ಯಥೇಚ್ಛವಾಗಿ ಖರ್ಚು ಮಾಡಿ ಪಟ್ಟಣವನ್ನು ಶೃಂಗರಿಸಿ ಸಂಭ್ರಮದಿಂದ ಲಗ್ನಕ್ಕೆ ಯತ್ನಿಸಿರುತ್ತಾನೆ. ಎಂತ ಕಾರ್ಯವನ್ನು ಮಾಡಿದನು ನಾರದರೆ? ರಾಜ ಮುನಿವರೇ, ನೋಡಿ ನೋಡಿ ದನಗಳ ಕಾಯುವ ಗೊಲ್ಲನು ಕೂಡ ಬಿಗತನವನ್ನು ಮಾಡಬಹುದೇ? ಮಾಡಬಾರದು ಸ್ವಾಮಿ. ಛೇ 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 ಛೇ, ನಾನು ಸುಳ್ಳು ಹೇಳುವುದಿಲ್ಲ, ನೀವು ನಿಜವಾಗಿ ಹೇಳುವರು ಸ್ವಾಮಿ. ಈಗ ಶ್ರೀಕೃಷ್ಣನು ಸರ್ವ ಬಾಂಧವರಿಂದ ಕೂಡಿ ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಪ್ರಯಾಣ ಮಾಡಿ ಹೊರಟಿದ್ದಾನೆ. ಹೌದೇನು ಸ್ವಾಮಿ? ಕೌಲಿಕ ಮಹಾರಾಜನೇ, ಸ್ವಾಮಿ ನಾರದರೆ, ಆ ಸಂಭ್ರಮವು ನಾನು ಎಷ್ಟೆಂದು ಹೇಳಲಿ? ಎಷ್ಟು ಸಂಭ್ರಮವಾಗಿರುವುದು ನಾರದರೆ? ನೀನು ಹೀಗಲೇ ಕಮಲಾವತಿಗೆ ಹೋದರೆ ಆ ರತಿದೇವಿ ನಿನಗೆ ದೊರೆಯುತ್ತಾಳೆ. ಇಲ್ಲವಾಯ್ತಂದರೆ? ಇಲ್ಲವಾಯಿತಂದರೆ ಎಷ್ಟರ ಮಟ್ಟಿಗೆ ದೊರೆಯುವುದಿಲ್ಲ. ರಾಜ ಮುನಿವರ, ಆ ಬಾಲೆಯ ಸೌಂದರ್ಯವು ನಾನು ಎಷ್ಟೆಂದು ಹೇಳಲಿ? ಎಷ್ಟು ಸುಂದರವಾಗಿರುವಳು ಸ್ವಾಮಿ. ತೊಂಡೆ ಹಣ್ಣಿನಂತೆ ತುಡಿಯು, ಬಾಳೆ ಹಣ್ಣಿನಂತೆ ತುಡಿಯು, ನಿಂಬೆ ಹಣ್ಣಿನಂತೆ ಕುಚವು, ಚಂದ್ರನಂತೆ ಹೊಳೆಯುವ ಮುಖಬಿಂಬವು. ರಾಜ, ಈ ಪ್ರಕಾರ ಸೌಂದರ್ಯವುಳ್ಳ ಆ ರತಿಯನ್ನು ಪುಂಡನಾದ ಮನ್ಮಥನು ಮಾಡಿಕೊಂಡು ಹೋದ ಮೇಲೆ ನೀನಿದ್ದು ಸಾರ್ಥಕವೇನು? ಏನು ಮಾತನಾಡುವ ಸ್ವಾಮಿ? ಆ ರತಿಯನ್ನು ಬಿಡುವುದಕ್ಕೆ ನೀನೇನು ಕೈಯಲ್ಲಿ ಬಳ ತೊಟ್ಟುಕೊಂಡಿದೀಯಾ ಹೇಗೆ? ಕಮಲವತಿ ಪಟ್ಟಣವನ್ನು ಕಿತ್ತಿ ಎತ್ತಿ ಎನ್ನ ಹಸ್ತದೊಳ ತರ್ಮತ್ರ ಯುದ್ಧ ಮಾತನಾಡಿದನು ರಾಜ. ಆ ಕಮಲರಾಜನು ನಿನ್ನನ್ನು ಕಾಸಿಗಿಂತ ಕಡೆ ಮಾಡಿದಂತೆ ತೋರುತ್ತದೆ. ಅಯ್ಯೋ, ನಿನ್ನನ್ನು ಲಗ್ನಕ್ಕೆ ಬರಬೇಕೆಂದು ಒಂದು ಪತ್ರ ಸಹ ಬರೆಯಲಿಲ್ಲವೇ? ಅವನಿಗೆ ಕಾಗದ ಸಿಕ್ಕಿಲ್ಲವಂತ ಸ್ವಾಮಿ. ಪಾಪ ಪಾಪ, ಎಷ್ಟು ತಾತ್ಕಾರವಾದಿಯೋ ದಾನವೇಂದ್ರ. ನಿನ್ನ ಭೀಕರ ಹೆತ್ತಲಡಿಗಿತು ರಾಜ, ರಾಕ್ಷಸ ಕುಲ ತೇಜ. ಕೌಲಿಕ ಮಹಾರಾಜನೇ,
ಆ ಬಂಡ ಕಮಲನ್ನು ಎನ್ನನ್ನು ಮೋಸಗೈದ ಪುಂಡರಿಕಾಕ್ಷನ ಮಗನಿಗೆ ಮಗಳನ್ನು ಕೊಟ್ಟರೆ ಅಯ್ಯೋ ಎನ್ನನ್ನು ಮರೆತು ಬಿಟ್ಟನೆ. ಸ್ವಾಮಿ ನಾರದರೆ ನಾನು ಈಗ ಹೇಗೆ ಮಾಡಲಿ? ನಾರಾಯಣ ನಾರಾಯಣ ಬಾಳಿನ ಈ ಕ್ಷಣವಾಗಿ ಆ ಪಟ್ಟಣವನ್ನ ಧೂಳಿಯನ್ನು ಎಬ್ಸೆ ಎಣಗಳನ್ನು ಕಡಿದೆ ರತಿ ಎಂಬ ಬಂಡ ಬಂಡಿ ಅಂತಂದ ಎನ್ನ ಪಟ್ಟದ ರಸಿಯಾಗಿ ಮಾಡಿಕೊಳ್ಳದಿದ್ದೊಡೆ ಬಾಳಿನ ಬಾಲಕರ ಬಟ್ಟೆಯಲ್ಲಿ ಹುಟ್ಟಿ ಸಾರ್ಥಕವಾಗಿ ಮುನಿಪ ಆರಿಸುವನು ಆ ಕಳ್ಳ ಕಮಲನ ದೀಪ. ರಾಜ ಹಾಗಾದರೆ ಹೇಳುವಿನಿ ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿರಿ. ದೊರಿಯೇ ಶ್ರೇಷ್ಠಾದ ನವ ಸಿರಿಯೇ ಸಕಲ ಇಷ್ಟೇದ ನವ ನಿನಗೆ ಪೇಳುವೆನು ನೀ ತಿಳಿಯೇ. ದೊರಿಯೇ ಶ್ರೇಷ್ಠಾದ ಅನ್ನವ ಸಿರಿಯೇ ಸಕಲ ಇಷ್ಟೇದ ಅನ್ನವ ನಿನಗೆ ಪೇಳುವೆನು ನೀ ತಿಳಿಯೇ. ಕೌಲಿಕ ಮಹಾರಾಜರೇ ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿರಿ. ಕವಿ ನೀನು ಸಮರಚಿಸುವುದೇನು ಹರಿಹರ ಬ್ರಹ್ಮರೋ ಸರಿ ಸಮರೇನೋ. ಕೈಲೋ ಕವಿ ನೀನು ಸಮರಚಿಸುವುದೇನು ಹರಿಹರ ಬ್ರಹ್ಮರೋ ಸರಿ ಸಮರೇನೋ. ಕರೆಯೊಳ ಮೆರೆಯುವ ಹೊರಹಮರೇಶನ ಕರೆಯೊಳ ಮೆರೆಯುವ ಹೊರಹಮರೇಶನ ಚರಣವ ಸ್ಮರಿಸುತ್ತ ಹೋಗೋ ನೀನು. ಚರಣವ ಸ್ಮರಿಸುತ್ತ ಹೋಗೋ ನೀನು. ಗೋರಿಯೇ ಶ್ರೇಷ್ಠದ ಅನ್ನವ ಸಿರಿಯೇ ಸಕಲ ಇಷ್ಟೇದ ಅನ್ನವ ನಿನಗೆ ಹೇಳುವೆನು ನೀ ತಿಳಿಯೇ. ಅಹೋ ರಾಜ ಅಹೋ ರಾಜ ಸ್ವಾಮಿ ನಾರದರೆ ನಿನ್ನ ಶೌರ್ಯಕ್ಕೆ ಹರಿಹರ ಬ್ರಹ್ಮಾದಿಗಳು ಅಡ್ಡಿ ಇಲ್ಲ. ಹೌದೇನು ಸ್ವಾಮಿ? ಅಂತ ಯಕ್ಕೋಚದ ಬಡಕಮಲನ ಪಾಡೇನು ತೀವ್ರದ ಶ್ರೀ ಹಮರಸನದ ಅನಿಸುತ್ತ ಹೋಗಿ ಕೊಪ್ಪಿದ ಕಮಲನ್ನು ಸಂವರ್ಸಿರತಿಯಂ ತಂದರೆ ನಿನ್ನ ಸ್ವರ್ಗ ಮಸ್ತ್ಯ ಪಾತಾಳ ಲೋಕಗಳಲ್ಲಿ ಅಡ್ಡಿ ಇಲ್ಲ. ಬೇಗನೆ ಹೋಗುವುದರಿಯೇ ನಿನಗೆ ಚೆನ್ನಾಗಿ ಲಗ್ನವಾಗುತ್ತದೆ. ಆಗಲಿ ಸ್ವಾಮಿ. ಆ ದೇವಿಯ ವಶಕ್ಕೆ ನಿನ್ನ ಬಾಸಿಂಗ ಸಿಕ್ಕಿರುವುದು. ಹೌದೇನು ಸ್ವಾಮಿ? ನೀನು ತೆರೆದ ಕಾರ್ಯವನ್ನು ಆ ದೇವಿಯು ಕೈಗೂಡಿಸಿಕೊಡುವಳು. ನಮಗೆ ಅಪ್ಪಣೆಯನ್ನು ಕೊಡು ರಾಜ, ರಾಕ್ಷಸ ಕುಲ ತೇಜ. ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ. ಸತ್ಯನ ಪ್ರೇಮಿ ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ನಾಮಾಮೃತ ಪಾನ, ದೇವ ನಿನ್ನ ಧ್ಯಾನ ನಾಮಾಮೃತ ಪಾನ. ನೀನೇ ನನ್ನ ಪ್ರಾಣ ರಾಮ ರಮಣ, ನೀನೇ ನನ್ನ ಪ್ರಾಣ ರಾಮ ರಮಣ. ಆಡುತ್ತಾ ಪಾಡುತ್ತಾ ನೋಡುತ್ತಲಿರುವೆ, ಕಲಹ ಪ್ರಿಯನೆಂದು ಜನರಿಂದೆನಿಸುವೆ.
ಹಾಡುತ್ತಾ ಪಾಡುತ್ತಾ ನೋಡುತ್ತಲಿರುವೆ ಕಲಹಾಪ್ರಿಯನೆಂದು ಜನರಿಂದೆನಿಸು ನೀನೇ ನನ್ನ ಪ್ರಾಣ ರಾಮ ರಮಣ ನೀನೇ ನನ್ನ ಪ್ರಾಣ ರಾಮ ರಮಣ ಇಟ್ಟನು ಕಾರಣ ಹೋಗಿ ಬರುವೆನಾ ಕಿಚ್ಚನು ಹಚ್ಚಿರೆ ಮತ್ತೆ ಬರುವೆನಾ ಅರ್ಜುನ ಭೀಮ ಕೃಷ್ಣ ಎಲ್ಲ ರೆಡಿ ಇರ್ಬೇಕು, ಲೇಟ್ ಮಾಡಬಾರ್ದು. ಕೇಟ ಕಟ್ರಪ್ಪ. ಇಟ್ಟನು ಕಾರಣ ಹೋಗಿ ಬರುವೆನಾ ಕಿಚ್ಚನು ಹಚ್ಚಿರೆ ಮತ್ತೆ ಬರುವೆನಾ ನೀನೇ ನನ್ನ ಪ್ರಾಣ ರಾಮ ರಮಣ ನೀನೇ ನನ್ನ ಪ್ರಾಣ ರಾಮ ರಮಣ ದೇವ ನಿನ್ನ ಧ್ಯಾನ ನಾಮಾಮೃತ ಪಾನ ದೇವ ನಿನ್ನ ಧ್ಯಾನ ನಾಮಾಮೃತ ಪಾನ ನೀನೇ ನನ್ನ ಪ್ರಾಣ ರಾಮ ರಮಣ ರಾಮ ರಮಣ ರಾಮ ರಮಣ ಹಾಡುತ್ತಾ ಪಾಡುತ್ತಾ ನೋಡುತ್ತಲಿರುವೆ ಕಲಹಾಪ್ರಿಯನೆಂದು ಜನರಿಂದೆನಿಸುವೆ ಹಾಡುತ್ತಾ ಪಾಡುತ್ತಾ ನೋಡುತ್ತಲಿರುವೆ ಕಲಹಾಪ್ರಿಯನೆಂದು ಜನರಿಂದೆನಿಸು ನೀನೇ ನನ್ನ ಪ್ರಾಣ ರಾಮ ರಮಣ ನೀನೇ ನನ್ನ ಪ್ರಾಣ ರಾಮ ರಮಣ ಕೃಷ್ಣ ಅರ್ಜುನ ಭೀಮ ರೆಡಿ ಇರ್ಬೇಕು. ಅಮೃತ ಪಾನ ನೀನೇ ನನ್ನ ಪ್ರಾಣ ರಾಮ ರಮಣ ನೀನೇ ನನ್ನ ಪ್ರಾಣ ರಾಮ ರಮಣ ರಾಮ ರಮಣ ರಾಮ ರಮಣ ನಾರಾಯಣ ನಾರಾಯಣ ಬಳಿರೇ ಬಳಿರೇ ಎಲೈ ಸಾರಥಿ ಭೂಪತಿ ನಾರದ ಮಹರ್ಷಿಗಳ ಅಪ್ಪಣೆಯಿಂದ ಕಮಲಪತಿಗೆ ತೆರಳಿ ಕೊಬ್ಬಿ ಮಪ್ಪಿನಿಂದಿರುವ ಕಮಲನ್ನು ಸಂಹರಿಸಿ ರತಿ ಎಂಬ ಬಂಡ ಮಂಡ್ಯಂ ತಂದೆಯನ್ನ ಪಟ್ಟದ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವೆ. ಜಾಗ್ರತೆಯಿಂದ ಅರಮನೆಗೆ ಹೋಗಿ ಸಂದನಕ್ಕೆ 9 ತೂರಗಳನ್ನು ಬಂಧಿಸಿ ರಥವನ್ನು ತಂದೆಯನ್ನ ಮುಂಭಾಗದಲ್ಲಿಳಿಸು. ಬಳಿರ ಮಾಡದ ಕಮಲವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಅತಿ ಜಾಗ್ರತೆ. ಭೀಮ ಅರ್ಜುನ ಕಮಲಗಂಧಿ ದ್ರೌಪದಿ ರಾಮ ರಮಣ ರಾಮ ರಮಣ ನಾರಾಯಣ ನಾರಾಯಣ ಬಳಿರೇ ಎಲೈ ಸಾರಥಿ ಭೂಪತಿ ನಾರದ ಮಹರ್ಷಿಗಳ ಅಪ್ಪಣೆಯಿಂದ ಕಮಲಪತಿಗೆ ತೆರಳಿ ಕೊಬ್ಬಿ ಮಪ್ಪಿನಿಂದಿರುವ ಕಮಲನ್ನು ಸಂಹರಿಸಿ ರತಿ ಎಂಬ ಬಂಡ ಮಂಡ್ಯಂ ತಂದೆಯನ್ನ ಪಟ್ಟದ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವೆ. ಜಾಗ್ರತೆಯಿಂದ ಅರಮನೆಗೆ ಹೋಗಿ ಸಂದನಕ್ಕೆ 9 ತೂರಗಳನ್ನು ಬಂಧಿಸಿ ರಥವನ್ನು ತಂದೆಯನ್ನ ಮುಂಭಾಗದಲ್ಲಿಳಿಸು. ಬಳಿರ ಮಾಡದ ಕಮಲವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಅತಿ ಜಾಗ್ರತೆ. ಭೀಮ ಅರ್ಜುನ ಕಮಲಗಂಧಿ ದ್ರೌಪದಿ
ಬೀಗರ ಉದ್ಯಾನವನದಲ್ಲಿ ಇಳಿದಿರುವಂತೆ ಬರೆಯ ಜಾಗ್ರತೆಯಿಂದ ಎಕ್ಕಳೆ ಮಕ್ಕಳೆ ತಲೆ ಮಾಡಿಸುತ್ತಾ ಬೇರಿನಾಗಲೆಯನ್ನು ಓಡಿಸುತ್ತಾ ಮಹಾವೈಭವದಿಂದ ಕರೆದುಕೊಂಡು ಬರುವಂತನಾಗು ಸೂತ ಸುಗುಣ ಪ್ರಖ್ಯಾತ ದ್ರೌಪದಿ ಕಮಲಗಂಧಿ ರತಿ ಭೀಮಾ ಭೀಮಾ ನಿನಗೆ ಶುಭವಾಗಲಿ ಕಮಲರಾಜ ಮೇಲೆ ಕೇಳು. ಕೃಷ್ಣ ಅಹೋ ಕಮಲರಾಜ, ಅಲಂಕರಿಸು. ನಿನ್ನ ಇಷ್ಟದಂತೆ ಆಗಲಿ ಕಮಲರಾಜ. ನಿನಗೆ ಮಂಗಳವಾಗಲು ಭೀಮಸೇನ ಮೇಲೆ ಕೇಳು. ಅಹೋ ಭೀಮಸೇನ, ಅಹೋ ರಾಜ, ಈ ಪೀಠದಲ್ಲಿ ಕೂಡುವಂತರಾಗಿದೆ. ಐಶ್ವರ್ಯ ಮತ್ತು ಮೇಲೆ ಕೇಳಪ್ಪ ಪಲ್ಗುಣ. ಅಹೋ ಪಲ್ಗುಣ, ಓ ರಾಜ, ಈ ಉಚಿತ ಸ್ಥಾನದಲ್ಲಿ ಮಂಡಿಸು. ನಿನ್ನಷ್ಟದಂತಾಗಲಿ ರಾಜ. ಹೋಳಿಗೆ ಬಳಿ ಬಳಿದ ಎಲೆ ಸಾರದೆ ಸರ್ವ ಬಾಂಧವರಲ್ಲಿನ ಸರ್ವ ಸುಮಂಗಲೆಯರನ್ನು ಬರೆಯಲ ಸಾರದೆ ಅತಿ ಜಾಗ್ರತೆ. ಸರಾನ್ಸ್ ಕಪ್ಪಲ್ ಸುರೇಶ್ ಅವರು ಮ್ಯಾನೇಜರ್ ಶೇಖಾ ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಅಹೇ ಕಾಂತೆ, ಲಗ್ನಕ್ಕೆ ಬಂದ ರುಕ್ಮಿಣಿ ದ್ರೌಪದಿಯರನ್ನು ಮಹಾವೈಭವದಿಂದ ಎದುರುಗೊಂಡು ಬರುವಂತರಾಗಿರಿ ಕಾಂತೆ. ಧೀಮಂತೆ ನಿನ್ನ ಇಷ್ಟದಂತೆ ಆಗಲ್ಲ ಪ್ರಿಯ. ಬನ್ನಿರಿ ಬೀಗಾರೆ ಸಣ್ಣ ಬಾಲಿಯರೆಲ್ಲ ಇಂದಿನ ಸುಕೃತವು ಇಂದಿಗೆ ಲಭಿಸುವುದು. ಬಂಧುಗಳಾಗಿರಿ ನೀವು ಬಂಧು ಮೆರೆಯುವ ಎರಡೋಳೆ ಅಮರೇಶ ಚರಣವ ಸ್ಮರಿಸುತ್ತ ಬರದೆ ಬನ್ನಿ. ಕೌಂಡಿಕ ಮಹಾರಾಜ. ಮ್ಯಾನೇಜರು ಶೇಖಣ್ಣ ಅವರು ಅರ್ಜೆಂಟ್ ಬರಬೇಕು. ಮ್ಯಾನೇಜರ್ ಶೇಖಣ್ಣ ಅರ್ಜೆಂಟ್ ಬರಬೇಕು. ಕೌಂಡಿಕ
ಕೌಂಡಿಕ ಕೌಂಡಿಕ ಧರೆಯೋಳು ಬೆರೆಯುವ ಎರಡೋಳೆ ಅಮರೇಶ ಶರಣವ ಸ್ಮರಿಸುತ್ತ ಬರದೆ ಬಂದಿರಿ ನೀವು. ಕೌಂಡಿಕ 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 ಕಡಕಲ್ ಮಲ್ಲಿಕಾರ್ಜುನ ಅವರು ಭೀಮನ ಪಾತ್ರಕ್ಕೆ ಪುಷ್ಪನಯನ ಮಾಡುತ್ತಾರೆ. ದೇವಾ ನೋಡಿದ್ರು ದೇವಾ ದೇವಾ ನೋಡಿದನು ದೇವಾ ಮಾಡಿದರೆ ಅಯ್ಯೋ ಎನ್ನನ್ನು ಮರೆತು ಬಿಟ್ಟನೆ. ಈ ಕಮಲದ ಮಾಡಿದ ಆಶ್ಚರ್ಯ ನೆನೆಸಿಕೊಂಡರೆ ಎನ್ನ ಮನದ ಕೋಪಾಗ್ನೆಂದು ಬರುಗರಿಬ ನೋಡು. ಸಾರಥಿ ದೇವಾ ಯಾದವರು ಪಾಂಡವರು ಎಷ್ಟು ವೈಭವದಿಂದ ಕುಳಿತಿರುವರು ನೋಡು. ಆ ಸಾರಥಿ ಇತ್ತ ಕಡೆ ಬರಬಂತನಾಗು ಇಲ್ಲಿ ನೋಡು. ಸತಿಪತಿಗಳಿಬ್ಬರ ಕೂಡಿ ಮಗಳನ್ನ ನಿನಗಲ್ಲದೆ ಅಣ್ಣರಿಗೆ ಕೊಟ್ಟ ಬದಲಂದೇಳಿ ಮಾತು ತಪ್ಪಿ ಆ ಕಳ್ಳನ ಕೊಡ ಬೀಗತನ ಮಾಡಲಿಕ್ಕೆ ಹೊರಟ ಬಳಿರ ಒಂದಕ್ಕೆ ಸಮುದ್ರ ಮತನ ಮಾಡುವ ಸಮಯದಲ್ಲಿ ಬಣ್ಣುಳ್ಳೆ ಎಣ್ಣಾಗಿ ಬಂದು ಮೋಹಿನಿ ರೂಪವನ್ನು ಧರಿಸಿ ರಾಕ್ಷಸರಿಗೆ ವಿಷಪಾನ ಮಾಡಿಸಿ ದೇವತರಿಗೆ ಅಮೃತಪಾನ ಮಾಡಿಸಿ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಬಿಡದೆ ಈ ಜಗತ್ತಿಗೆ ನಾನೇ ಸಂವರ್ಧನ ಕರ್ತನೆಂದು ಅಹಂಕಾರದಿಂದ ಮೆರೆತಿರುವ ಬಳಿದ ಸಾರ್ವಭೌಮನ ಕಾಟಕ್ಕೆ ತಾಳಲಾರದೆ ವಿರಾಟ ನಗರದಲ್ಲಿ ಸೇರಿಕೊಂಡು ಮೈ ತುಂಬ ಸೀರೆಯನ್ನುಟ್ಟು ಕೈಗೆ ಬಳೆನ ತೊಟ್ಟು ಅಣ್ಣಿಗೆ ಕುಂಕುಮವನ್ನಿಟ್ಟು ಮೂಗಿಗೆ ಮೂಗುತಿಯನ್ನು ಧರಿಸಿ ಸಾರಥಿ ದೇವಾ ಯಂಗಸಿನಂತೆ ಬಾಣಸಿನಗ ಅವನ ಅವನಿಟ್ಟ ಅನ್ನವನ್ನು ತಿಂದು ಕೈಯಲ್ಲಿ ಗದೆಯಂಬಿಡಿದ ಗಂಡ ಸತ್ತರಣ್ಣೆಯಂತೆ ಈ ಕಮಲನ ಸಭೆಯಲ್ಲಿ ಕುಳಿತ ಬಳಿರ ಎಲ್ಲ ಸಾರಥಿ ಇದು ಅಲ್ಲದೆ ಅದೇನು ದೇವಾ
ಏಕಲೈವನದ ನಿರ್ವಿದ್ಯೆಯನ್ನು ನೋಡಿ ನಿರ್ಧರಿಸಲಾರದ ಗುರು ದ್ರೋಣಾಚಾರ್ಯರಿಂದ ಪಾಪವನ್ನು ಮಾಡಿಸಿ ಚಕ್ರೈವದಳು ಮಗನನ್ನು ಬಲಿ ಕೊಟ್ಟ ಬಳಿರ ನೋಡಿದನು ದೇವಾ. ದೇವಾ, ಬಂಗಾರದಿಂದ ನಿರ್ಮಿತವಾದ ರಥವನ್ನೇರಿ ಕಮಲವತಿಗೆ ಬಂದ ರತಿ ಎಂಬ ರತ್ನವನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ವರನಾಯ ಸಮನಿಯನ್ನು ಏರಿ ಕುಳಿತ ಬಳಿರ ನೋಡಿದನು ದೇವಾ. ದೇವಾ, ನೋಡಿದನು ದೇವಾ. ಹಸ್ತಿನಾವತಿಯ ಸಭೆಗೆ ಆಗಮಿಸುವಾಗ ದಾರದೊಳ ಮುಕ್ಕರಿಸಲಾದಂ ಕಂಡ ಸರಿಸವತಿರೊಡನೆ ಕಿಲ ನೊಕ್ಕ ಅಪಮಾನ ಮಾಡಿರಲು ತಡಿಯದ ಚಕ್ರವರ್ತಿಯಾದ ದುಶ್ಯಾಸನ ಇವಳನ್ನು ಶಸ್ತ್ರ ಮಾಡಿ ಮರ್ಯಾದೆ ಕಳೆದರು. ನಾಚಿಕಿಲ್ಲ ದಗ್ನದೊಳತ ನಾಚಿಕೆ ಇಲ್ಲದ ಲಗ್ನದೊಳ ತಾಂಬೂಲ ತಟ್ಟೆ ನೀಡಿದ ನಿಂತ ಬಳಿರ ನೋಡಿದನು ದೇವಾ. ಅಹೋ ದೇವಾ, ಒಡ್ಡ ಹುಟ್ಟಿದ ಸಹೋದರರಮ್ಮ ಮಮಕಾರವನ್ನು ಮರೆತು ಎಲ್ಲರಿಗೆ ಮಗಳನ್ನು ಕೊಟ್ಟು ಏನು ಕಾಣದವಳಂತೆ ನಿಂತಿರುವ ಬಳಿರ ಎಲ್ಲ ಅಕ್ಕಯ್ಯಳಾದ ಕಮಲಗಾಂಧಿ ಬಳೆ ನೋಡು. ನೋಡಿದನು ದೇವಾ. ನೋಡಿದನು ದೇವಾ. ರೂಪದೋಳು ಅತಿ ರೂಪವತಿಯು ಮನ್ಮಥನನ್ನು ಲಗ್ನ ಮಾಡಿಕೊಳ್ಳಲಕ್ಕೆ ಹೊರಟ ಬಳಿರ ನೋಡಿದನು ದೇವಾ. ಮೊದಲಿಗೆ ನನ್ನ ಮಾವನಾದ ಕಮಲೇಶನ ವಿಚಾರಿಸುವೆ. ಬಾಪ್ರೆ ಮಾವನಾದ ಕಮಲೇಶ, ನೀನು ಮಾಡಿದ ಸಾಹಸಕ್ಕೆ ನಾ ಮೆಚ್ಚಿದೆ ಎಲೇ ಅದಮ, ನಿನ್ನ ಪುಣ್ಯಕ್ಕೆ ಹೀಗಿಲ್ಲ. ಅದು ಯಾತಕ್ಕಂದರೆ ತ್ರಿಲೋಕ ಬಾಲಕನಾದ ಶ್ರೀಕೃಷ್ಣನಿಗೆ ಬೀಗನಾದ ಮೇಲೆ ಎಕ್ಕೋಚಿತ ನಮ್ಮಂತ ಒಂದು ರಾಜರ ಗಾಬಲಕ್ಕದಮ ಒಲೆ ಮಾವ ಬಂದಿದ್ದು. ಆದರೆ ನೀನು ಲಗ್ನಕ್ಕೆ ಬರಬೇಕಂದ ಪತ್ರ ಬರೀಲಿಕ್ಕೆ ಕಾಗದ ಸಿಕ್ಕಿಲ್ಲ ಬಂದು ಗಕ್ಕನ ನಾನೇ ಬಂದಿರುವನು. ಏಕೋ ಮೂರ್ತಿ ದೇವತೆಗೆ ಬಾಗಿನ ಕೊಟ್ಟಿಲ್ಲ ಒಂದು ಸಿಟ್ಟಾಗಿರುವಳು. ಆದ ಕಾರಣ ನಿನ್ನ ಕುರಿ ಎಂಬ ಮೂರ್ತಿ ದೇವತೆಯ ಬಾಗಿನ ಕೊಟ್ಟು ಸಂತೋಷ ಪಡಿಸೋಣ ಮಾವ. ನೀನಾಡುವ ಮಾತಿನ ಅಭಯ ತಿಳಿಯಿತು. ತಿಳಿದರೆ ಏನು ಮಾಡುವಲೆ ಅದಮ್ಮ? ಎಲ್ಲ ಯುಕತೆ ಮಾಟಿಗುಟ್ಟು ಘಾಟದ ಮಾತನಾಡುವೆಯೋ? ಎಲೆ ಬುದ್ಧಿ ಸುನ್ನಲೇ ಅತ್ತಲಿಲ್ಲ. ಎಲೆ ಮುದಿ ಕಮಲನೇ, ಸುಂದರ ಕಂದರ್ಪನಿಗೆ ಸಲ್ಲುವ ಬಾಲೆಯನ್ನು ಎಕ್ಕೋಚಿತ ನಿನ್ನಂತ ಹದಮನಿಗೆ ಕೊಡುವುದೈತವೆ. ಎಲೆ ಮಂದಮತೆ, ಎಲೆ ಮೂಢವನದೆ, ಗರುಡತ್ತ ಜನ ಭಯವಿಲ್ಲದೆ ಎನ್ನ ಸಭೆಯಲ್ಲಿ ನಿಂತು ಬಾಯಿಗೆ ಬಂದ ಹಾಗೆ ಬಗಳಿದರೆ ಸಹಜವಾಗಿ ಮಾತನಾಡುವಲೆ ಅದಮ್ಮ? ನಿನ್ನಂಬಿಡಿದು ಪುರದರೆಕ್ಕೆ ತಪ್ಪಿಸುವೆ. ಒಳ್ಳೆ ಮಾತಿನಿಂದ ಎಲ್ಲರಂತೆ ನೀನೊಬ್ಬ ಬಂದ ಹಾಗೆ ಅಕ್ಕಿ ಕಾಳಾಕಿ ನಿನ್ನ ಪಟ್ಟಣಕ್ಕೆ ನಡಿ ಮೂರ್ಖ.
ಮಾಡಿದಿರಿ ಎಂದ ತಕ್ಕ ಬಳಿಸಿಗಲೇ ಮದಂದನಾದ ಕಮಲ ಬುದ್ಧಿ ಶೂನ್ಯನಾದ ಕೌಳಿಗನೇ ಯಾಕೋ ಚಿತ್ತದನ್ನ ಕಾಯುವ ಕೊಲ್ಲನ ಸುದ್ದಿಯಲ್ಲಿ ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳಿದರೆ ಎನಗೆ ಎದುರಿಗೆ ಹುಟ್ಟುವುದೇನೋ ಮೂರ್ಖ ಎಲೆ ಮೂಡ ನರಿಗೆ ಆರು ಬಟಕ್ಕೆ ಸಿಂಹವು ಅಂಜುವುದೇ ಎಲೆ ರಣೆಯಡಿಯದ ಕಮಲ ಎಲೆ ಬುದ್ಧಿ ಶೂನ್ಯನಾದ ಕೌಳಿಗನೇ ನಿನ್ನ ಕೈಲಾಗದ ಕಳ್ಳ ಕೃಷ್ಣನ ಬಲದಿಂದ ಎನ್ನನ್ನ ಪುರವನ್ನು ಬಿಟ್ಟು ತಪ್ಪಿಸುವನೆಂದು ಅಹಂಕಾರವಾಗಿ ನುಡಿದಿಯಲ್ಲ ಅಬಬಬಬಬಬಬಬ ಏನು ಸಮರ್ಥನೋ ಎಂತ ಬಲವಂತನೋ ನಿನ್ನನ್ನು ಬೆನ್ನ ಹಾಕಿಕೊಂಡ ಬಂದ ಶ್ರೀಕೃಷ್ಣನ ಚೇಳಿ ಅಂಬರಕ್ಕೆ ಆರಿಸಿ ಅವನ ಜೀವವನ್ನು ದಂಡದರನ್ನು ಅವನ ಜೀವವನ್ನು ದಂಡಧರನಲ್ಲಿಗೆ ಸಂಭ್ರಮದಿಂದ ಕಳಿಸಿವೆ ಬಿಂಬದರಿಯಾದ ನಿನ್ನ ಮಗಳಿಗೆ ನಾನೇ ಬಟ್ಟದ ಗಣ್ಣನೆನಿಸುವೆ ಇದಕ್ಕೆ ಅಡ್ಡಿದ್ದವರು ತೋರು ಬಾಮರ ಸೇರಿಸುವ ಭಂಡನಾದ ಕೌಳಿಗನೇ ಎಲೆ ಮೂಢನಾದ ಕಮಲನೇ ಎನ್ನ ಮಗಳಾದ ರತಿಯನ್ನು ಕೊಡ ಎಂದು ಕೇಳಿದ ನಿನ್ನ ನಾಲಿಗೆಯನ್ನು ತಕ್ಷಣ ಕಿತ್ತು ಬೀಸಾಡುವೆ ಅದಮ ಎಲೆ ಬಂಡ ಎಲೆ ಮುದಿ ಕಮಲನೇ ಬಹು ಎಚ್ಚರದಿಂದ ಮಾತನಾಡು ಕೊಡವೆ ಪಾಲಕರು ಕೊಟ್ಟ ದೃಢತರ ವಚನವನ್ನು ನಿನಗೆ ಎದುರಿ ತಪ್ಪ ಬರಬಲ್ಲವೇ ಬರಿಯ ಗೋರಾಟದಿಂದ ಫಲವಿಲ್ಲ ಈಗಲ ನಿನ್ನ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತೆರಳ ಮೂರ್ಖ ಆರಿಸಿ ಎಲೆ ಬಂಡ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು ಅತಿ ಜಾಗ್ರತೆಯಿಂದ ಬಿದ್ದಕ್ಕೆ ನಿಲ್ಲು ಬಂಡ ಆರಿಸುವನು ಗಗನ ಮಂಡಲಕ್ಕೆ ನಿನ್ನ ರುಂಡ ಮೂಢನಾದ ಕಮಲ ನಿನ್ನ ಪರಾಕ್ರಮವು ಎತ್ತಲಡಿಗಿತು ಮುದ ಹದ್ದಿನಂತ ಬಿದ್ದಿರಬಿ ಎದ್ದು ಬಿದ್ದ ಮಾಡಲೇ ಬುದ್ಧಿನೇ ಬಳಿರ ಬಳಿ ಬಳಿರ ಎಲೈ ಸಾರದೆ ಒಪ್ಪಿದ ಕಮಲನ್ನು ಕೆಡವಿದ ಇವನಿಗೆ ಬೆಂಬಲವಾಗಿ ಬಂದ ಬಂಡರನ್ನ ಯುದ್ಧಕ್ಕೆ ಬರೆಯಲು ಸಾರಥಿ ಹತ್ತು ಜಾಗ್ರತೆ ಬಂಡ ಭೀಮನೆ ಯುದ್ಧದಲ್ಲಿ ಕಮಲೇಂದ್ರನ ಗೆದ್ದರೆಂದು ಬಲಗರ್ವ ಮತ್ತಾಳದಿರು ಆಜವಾಗಿ ತಾಳವನಿಲೆ ಅದಮ ಲೇ ರಕ್ಕಸದಮ ಬಂಡ ಭೀಮನೆ ಎನ್ನ ಹೆಸರು ಭೀಮಸೇನೆಂದು ಅರಿಯಲಿಲ್ಲವೇ ಎಲೈ ಮೋಡ ಎನ್ನ ಉದ್ದದ್ಬಲ ಪರಾಕ್ರಮದಿಂದ ನಿನ್ನ ಒದ್ದು ಚಿನ್ನ ಚಿತ್ರ ಮಾಡಿ 10 ಕಾಯಿಗಳಿಗೆ ಹಬ್ಬದ ಊಟವನ್ನು ಮಾಡಿಸುವೆ ಬಾಪ ಬಾಪ್ರೇ ವಾಯ್ ಕುಮಾರ ಶ್ರೀ ಜಗತ್ ಭೀಮಸೇನನ ಹೆಸರಿದ್ದು ಸಾರ್ಥಕವನ ಹಸರ ಬಂಡ ಭೀಮನೇ ಕಂಡಂತೆ ಬದರದರ ನಿನ್ನ ಎಲ್ಲಬಗಳನ್ನು ಸಡಲವಂತೆ ಇದ್ದ ಕರಾತೃತ ಕಟಕದಿಂದ ಜಡದು ಕಾಲ್ಪಿಡದೆ ಈ ಭೂಮಿಗೆ ಒಗೆದರೆ ರಾಜ್ಯರ ಗಂಡ ಇತ್ತಂಡ ವೈರಿಗಳಿಗೆ ಮಿಂಡ ಬಾಪು ಬಾಪುರ ಪುಂಡ ಕೌಳಿಕೆ ನಮ್ಮ ಹೆಸರಾತಕ್ಕೆ ಏಲೇ ಬಣ್ಣ ನೀನೇ ಅಂತ ಭುಜಬಲ ಪರಾಕ್ರಮೆ ಆಗಿದ್ದರೆ
ಎಂದಕ್ಕೆ ದುಶ್ವಾಸ ನನ್ನ ನಿನ್ನ ಹೆಂಡತಿಯ ಕುಂಡೆ ಮೇಲೆ ಹುಟ್ಟ ಸೀರೆಯನ್ನು ತುಂಬಿದ ಸಭೆಯಲ್ಲಿ ಬೆಚ್ಚಿ ಕಲಿಯುವಾಗ ಮಾರದೆ ಎತ್ತಲಡಗಿತು. ಏ ಅಣ್ಣ ಆಗ್ನೇಯ ತಿರುಗಿದ್ರೆ ಬಂಡ ಗಂಡ ಸತ್ತ ರಂಡಿಗೆಂತಿ ಯಾತಕ್ಕೆ ಕುಳಿತಿದ್ದೆ? ಆ ಹೊತ್ತಿಗೆ ನೀನು ನಪಂಸಕನಾಗಿದ್ದೀಯಾ ಅಥವಾ ಹುಡುಗನಾಗಿದ್ದೀಯಾ? ಎಲೈ ಅದಮ, ಏ ರಕ್ಕಸಮ, ಆ ಸಮಯದಲ್ಲಿ ನಿನ್ನ ಪೌರುಷವು ಎತ್ತಲಡಗಿತು. ಮಂದಿಯಲ್ಲಿ ಮುಖವನ್ನು ಏನೆಂದು ತೋರಿಸಿವೆ? ನಾನೇ ಪರಾಕ್ರಮಂದಿ ಹೇಳ್ತೀಯ ಭೀಮಾ. ಕೂಳು ತಿನ್ನುವುದರಲ್ಲಿ ಮಾತ್ರ ಬಹು ನಿಶ್ಚಿಮ. ಇದೇ ರಕ್ಕಸದವ ಈಗೋ ಎನ್ನ ಅದ್ಭುತವಾದ ಎನ್ನ ಗದೆಯಿಂದ ನಿನ್ನ ತಲೆಯನ್ನು ಕೊಟ್ಟು ಸ್ವಲ್ಪ ನಿಲ್ಲಲೇ ಅದಮ. ಬಂಡನೆ ಕತ್ತೆಯಂತೆ ಯಾತಕ್ಕೆ ಒದರ್ವೆ? ಎನ್ನ ಕೈಯಲ್ಲೇ ಚಿಲಿಕಿ ತಪ್ಪಿಸಿಕೊಂಡು ಹೋಗತ್ತನ್ನ ಮತ ಮರ್ರಿ. ಬೇಟಗಾರನ ಬಲವಳಗ ಚಿಲಿಕಿದ ಸಿಗಿರ್ರಿ ಮರ್ರಿ ಅಂತೆ ಸೊಲಿಕಿರಿವೆ. ಸುಮ್ಮನೆ ಅರ್ಥವಾಗಿ ಹಾರಾಡದರೆ ಫಲವೇನೋ? ಎಲೆ ಪಸುವ ತಪ್ಪಾಯು ತಂದೆಯನ್ನ ಪಾದಕ್ಕೆ ಬಿದ್ದರೆ ಪ್ರಾಣದಾನವನ್ನು ಕೊಡುವ ದೂರ್ತ ಸಾಯಾದ್ರು ಏನು ಅರ್ಥ? ಏನು ಬಂತನೋ ಎಂತ ರಣದಿರನು ಎಲೆ ಕೂಳ್ಳೆ ಬಂಡ. ವಿರಾಟ ನಗರದಲ್ಲಿ ಕೀಚಕನಿಗೆ ಹೆಂಡತಿಯನ್ನು ಕೊಟ್ಟವನ್ನ ಅಂಗಿನ ಕೂಳು ತಿಂದು ಕೊಬ್ಬಿದ ದೂರ್ತನ ನೀನು ಅಥವಾ ನಿಬ್ಬಪ್ಪನು? ಬೀಜಕನ ಕೊಂಡಿದ್ದ ನಾನು ಅಥವಾ ನೀನೇ ಭ್ರಷ್ಟ? ಎಲೈ ಅದಮ, ಬಕಾಸುರನ ಬಾಯಿ ಬಡದು 8 ಬಂಡೆ ಅನ್ನವನ್ನು ತಿಂದು ಎತ್ತುಗಳನ್ನು ಕಾದುಕೊಂಡು ಬಂದವನು ನೀನು ಅಥವಾ ನಿಮ್ಮಪ್ಪನು? ಎಲೈ ಅದಮ, ಏ ಭ್ರಷ್ಟ, ಇನ್ನು ಮೇಲೆ ಪ್ರತಿ ಉತ್ತರ ಕೊಡದೆ ಬಾಯಿ ಮುಚ್ಚಿಕೊಂಡರೆ ಸರಿ. ಎಲ್ಲ ಬಾಯಿ ತಂದರ ಬಳಿರ ನಮ್ಮ ಚಿನ್ನವ ಚಂಡಿನ ದೇಶದ ಬಿಡುವೆ ನೋಡು. ಎಲೈ ಬಂಡ ರಕ್ಕಸ, ನಿನ್ನಂತ ಓಂ ಕುರ್ತಿಗೆ ಹಿಂಜರಿವನಲ್ಲ, ಜಾಗ್ರದಿಂದ ಬಿದ್ದಕ್ಕೆ ನಿಲ್ಲಬಂಡ. ಆರಿಸುವ ನಿನ್ನ ಗಗನ ಮಂಡಲಕ್ಕೆ ಆರಿಸುವ ನಿನ್ನ ಗಗನ ಮಂಡಲಕ್ಕೆ ಬಳಿರ ಎಲೈ ಸಾರಥಿ ಇತ್ತಬ ಮಂದರ ದೇವ. ಈಕೋ ಮೇರು ಪರ್ವತದಿಂದ ಬಿದ್ದಿರುವ ಈ ಅದನ್ನು ಸದ್ಯಕ್ಕೆ ಅತ್ತ ಕಡೆದಬ್ಬು. ಮತ್ತೆ ಬಿದ್ದಕ್ಕೆ ಬರುವ ಬಲಡ್ಡರಿದ್ದರೆ ಜಾಗ್ರತೆಯಿಂದ ಬರೆಯಲು ಸಾರಥಿ ಅತಿ ಜಾಗ್ರತೆ. ಮಪ್ಪಯ್ಯನಾದ ಕರ್ಪುರ ಎಲೈ ನರವರ ಈ ಬರಣ್ಣ ಗಡಿಗಿದ ನಂದು ಮಪ್ಪನಿಂದ ಒಬ್ಬ ಪರಿಚಯ. ಆ
ಮದ್ದವಾಗಿ ಅಬ್ಬರಿಸಿ ಮನೇಲೆ ಬಂಡ ಎಲೈ ಮೂಡ ಎಲೈ ಅದಮ ಒಪ್ಪಿನಿಂದ ವೀರ ಬೊಪ್ಪಯ್ಯನಟ್ಟು ಮಾರು ಮನೆದು ಎನ್ನ ಸಮ್ಮುಖದಾಣತೆಯ ಎಲೈ ಕುಲ್ಲನಾದ ನಿಜ ಎಲೈ ನರಾತ್ತಗ ಈ ಕ್ಷಣದೊಳ್ಳಿನ ಮಿಡಿದು ಎಡಮಿಟಿಯಂ ಕಟ್ಟು ಸಡಗರದಿಂದ ಎನ್ನ ಕಟಿಕಕ್ಕೆ ಆವತಿಯಂ ಕೊಡದಿದ್ದರೆ ಬಳಿರ ಸುಬ್ಬಚಾಚಿ ದೇವದತ್ತ ಪಾಶುಪತಾಸ್ತ್ರ ವಿದ್ಯಾನುಫಲ ಕಪಟ ನೋಡಿ ಅಣ್ಣ ಆರ್ಭಟ ಎಲೈ ಮಧ್ಯದಲ್ಲಿ ಜನಿಸಿದ ಮಧ್ಯಮ ಪಾಂಡವ ಕೌಳಿಗನಾದ ನೀಚ ಎನ್ನೊಳಿ ಬಿದ್ದವನ್ನು ಮಾಡಿ ಜಯಿಸುವುದು ಸ್ವಪ್ನದೊಳ ಮರಿ ನೀನು ಕನಸಿನೊಳ ಮರಿ ಎಲೈ ಹತಮ ಎಲೈ ಮೂಡ ಎನ್ನ ಪೌರುಷವನ್ನ ತಿಳಿಯದ ಜ್ಞಾನದಿಂದ ಬಂದು ಎನ್ನ ಕೈಯಲ್ಲಿ ಮರಣ ಒಂದೇ ಬೇಡ ತಿರುಗಿ ಮುಟ್ಟಲಿಕ್ಕೆ ಹುಲ್ಲು ಬೀಜವಲ್ಲ ಧರ್ಮ ಸರಿಯನ್ನು ಬಿಡುವೆ ನಿನ್ನ ಪಟ್ಟಣಕ್ಕೆ ಹೋಗಲೇ ನರಪುರಿಗೆ ನೀನು ನನಗೆ ಸರಿಯೇ ಎಲೆ ಮಾಂಸ ಭಕ್ಷಕನೇ ಎಲೈ ನರಭಕ್ಷಕನೇ ನನ್ನ ಧರ್ಮ ಸರಿಯನ್ನು ಬಿಡುವನೆಂದು ಆಡುವುದಕ್ಕೆ ನೀನು ಅಂತ ಗಂಭೀರನೋ ಅಂತ ಏನಿದೆಯಾ ಹೌದಲೇ ಬಂಡನೆ ಎಲೈ ಮೂಡ ಎಲೈ ಅದಮ ಹಿಂದಕ್ಕೆ ಎನ್ನೊಡನೆ ಎತ್ತೋ ಮಾಡಿದ ಭೀಷ್ಮ ದ್ರೋಣ ಕೃಪಾ ಕೌರವರೆಂಬ ಪಟುಪಟ ಪರಾಕ್ರಮಗಳಾದವರ ಬಾಳವೇನಾದ ನಿನಗೆ ಗೊತ್ತಿಲ್ಲವಾಗೆ ಯಾರಿಂದ ಗೆದ್ದಿರ್ಬೆ ಸ್ವಲ್ಪಲೇ ತಾಳಲೇ ಅದಮ ಎಲೆ ಮೂಡ ಎಲೈ ಅದಮ ಯಕ್ಕೋಜಿದ ನಿನ್ನಂತ ಕುಲ್ಲ ರಕ್ಕಸನ ಪಾಡೇನು ಸೊಕ್ಕಿನಿಂದ ಎನ್ನನ್ನು ಲೆಕ್ಕಿಸಿದ ದುರಕ್ಕೆ ಪಕ್ಕರೆ ಬಳಿರ ಎಲ್ಲ ಕರತೊಳ್ಳಿರುವ ಸಲಾಂಗಳಿಂದ ನಿನ್ನ ಶಿರವನ್ನು ಅರಗಡಿದು ತುಪ್ಪನೆ ಸೋಮರಕ್ಕೆ ಕೆಡೆಗೆ ಮಣ್ಣು ಮುಕ್ಕಿಸಿ ಬಿಡುವನು ನೋಡಿ ಜಡಮತಿ ಮಣ್ಣು ಶರಣಾಗುತ್ತನಾಗು ಜಾಗ್ರತೆ ಎಲೈ ಸಕ್ರನಂದನೇ ಮೂಡ ನಿನ್ನ ಪರಾಕ್ರಮ ಈ ಲೋಕದಲ್ಲಿ ಅರಿಯದ ಬರದಾರು ನಿನ್ನ ಪರಾಕ್ರಮ ಅರಿಯದವರು ದಾರಲೇ ಅದಮ್ಮ ಸ್ತ್ರೀ ಹರಿಯನ್ನು ಸಾರಥಿಯನ್ನು ಮಾಡಿಕೊಂಡು ಗುರುಪನ್ನ ಬಲ್ಲ ವೀರರನ್ನು ಕೊಲ್ಲ ಧೀರನೆನಿಸಿಕೊಂಡು ಅಲ್ಲದೆ ಯಕ್ಕೋಚಿದ ನಿನ್ನಂತವನ ಪಾಡೇನು ನಿನ್ನಂತವನ ಪಾಡೇನಲೇ ಕುಲ್ಲ ಎಲೈ ವೃದ್ಧ ಪಶುವೆ ಎಲೆ ಮಾಡ ಬಸವೆ ಸ್ತ್ರೀ ಹರಿಯು ಸಾರಥಿಯಾಗದೆ ನೀನು ದಾರನ್ನು ಗೆದ್ದಿರುವೆ ಬೇಡ ಇಂದ ನಿವಾದಕವನ್ನು ಗೆದ್ದಿರುವನಲ್ಲ ಬಂಡ ಬಳಿರ ನೀನಂತ ಭುಜಬಲ್ಲ ಪರಾಕ್ರಮ ಆಗಿದ್ದರೆ ಬಬ್ರುವಾನನ ಕೂಡ ತಲೆಯನ್ನು ಯಾತಕ್ಕೆ ಕೊಯಿಸಿಕೊಂಡಿದ್ದೀಯಾ ಇದು ಮಯವನ್ನು ಬಲ್ಲವರಾಡಲೇ ಆತಮ ಬಲ್ಲದ ನಿನ್ನ ವಣ್ಣಗರ್ಜೆಯನ್ನು ಎನ್ನೆಲ್ಲಿ ಉಚ್ಚರಿಸಬೇಡ ಏ ಕ್ಷಣವೇ ಎನ್ನ ಕೂಡ ಬಿದ್ದಕ್ಕೆ ನಿಲ್ಲನರ ಅದೇ ಪ್ರಕಾರ ಇದ್ದಕ್ಕಿನೆಲ್ಲ ಬಂಡ ಗಗನಕ್ಕೆ ಆರಿಸುವ ನಿನ್ನ ಎರುಂಡ ನೋಡಿದ್ದೀಯ ಎನ್ನ ಪರಾಕ್ರಮದ ರೀತಿ ಬಳಿರ ಎನ್ನ ಬಾಣದ ತಪ್ಪಿಗೆ ತಾಳಲಾರದೆ ಬಂಡ ರಕ್ಕಸನು ಮುಚ್ಚಯಾಯ್ಬಿಟ್ಟನು ಸಾರಥಿ ಜಾಗ್ರತೆಯಿಂದ ಇವನನ್ನು ಸೈಜೋಪಚಾರ ಮಾಡಿ ಎಬ್ಬಿಸುವಂತನಾಗು ಸಾರಥಿ ಅದೇ ಜಾಗ್ರತೆ ಬಳಿರೆಗೆಲೆ ಅರ್ಜುನ ಎಲೆ ಕೋಡ್ಲಿಕ್ಕೆ ನಮ್ಮ ಮೂಡ ನಿನ್ನ ಸಾಹಸಕ್ಕೆ ನಾ ಮೆಚ್ಚಿದೆ ಬಳಿರ ಮೆಚ್ಚಿದರ ಫಲವೇನಲೇ ಮೂಡ
ಎನ್ನನ್ನು ಮೂರ್ಛೆಗೊಳಿಸಿದ ನಮ್ಮ ಜ್ಞಾನದಿಂದ ಬಂದು ಸಂತೋಷವನ್ನು ತಾಳಿವ್ಯಾ, ಬಾಯಿಗೆ ಬಂದಂತೆ ಮಗಳಿವ್ಯಾ, ಸಹಜವಾಗಿ ಮಗಳುವನಲೇ ನೀತ ಎಲೈ ಪಾರ್ಥ, ಎಲೈ ಮೂಡ, ವಾಫ ಹೆಂಡತಿಯನ್ನು ಇನ್ನೊಬ್ಬನಿಗೆ ಕೊಟ್ಟು ಅಂಗಿನ ಕೂಳಿ ತಿಂದವನು ನೀನು ಅಥವಾ ನಾನು? ಅದೆಲ್ಲ ಕೊಡುವೆಂದು ನಿಯತಕ್ಕೆನಲ್ಲಿ ಬೇಕಲೇ ನೀತ, ಎಲೈ ಮೂರ್ಖ, ಎಲೈ ಮೂಡ, ಕೈ ಬೀಸಿ ಬುತ್ತಿ ದೇವತೆಯನ್ನು ಬರಮಾಡಿಕೊಂಡಿಯಾ? ಎಲೈ ಮೂರ್ಖ, ಎಲೈ ಮೂಡ, ಮಳಿರ ಈ ಪಟುತ್ತರ ಕಟ್ಟಗದಿಂದ ನಮ್ಮ ಕಡದ ಕರಳಗಂ ಕಡೆಗೆ ತೈದು ನೀಯನ್ನ ಕೊನೆಗೆ ಹೂಮಾಲ ಮಾಡ್ತಿರ್ತೀವಿ. ಎಲೈ ನೀಚ, ನಿನ್ನ ಉದರದಲ್ಲಿ ಬರುವ ರಕ್ತ ಘಟಘಟನೆ ಕುಡಿದು ಕುಡು ಮೀಸೆನ ತುಡುಕಿದ್ದೀರಿ. ದೃಢತರ ಪ್ರಾಣವ ನಿಯಮ ಪಟ್ಟಣಕ್ಕೆ ಕಳಿಸುವೆ ನೋಡದಮ್ಮ, ನೋಡನ್ನ ಪರಕ್ರಮ. ಎಲೈ ನರವರ ಹೇಳುವನು ಕೇಳು, ಅದೇನು ಚೆನ್ನಾಗಿ ಹೇಳಲೇ ಅದಮ್ಮ. ಬುದ್ಧಿಯಿಲ್ಲದ ಎನ್ನ ಕೂಡ ಯುದ್ಧಕ್ಕೆ ಸನ್ನದ್ಧನಾದರೆ ಸತ್ಯಕ್ಕೆ ನನಗೆ ಮೃತ್ಯು ಒದಗಿತೆಂಬುದು ಸಂದೇಹವಿಲ್ಲ. ಎಲೈ ಮೂಡ, ಎಲೈ ಅದಮ, ಎನ್ನ ಕಠಿಣ ವಚನವನ್ನು ಕೇಳಿದೆಯಾ ಇಲ್ಲವೇ? ಹಿಂದಕ್ಕೆ ಹಿಂದಕ್ಕೆ ನನ್ನ ಮಗನಾದ ಅಭಿಮನ್ಯವನ್ನು ಕೊಂದವನ್ನು ಶಿರವನ್ನು ಸೂರ್ಯನ ಮುಳುಗುತ್ತಲಗಡಿದು ಅವನ ತನ್ನ ಕೈಯೆಲ್ಲ ಕಡೆಗಿದನು. ಎಲೈ ಕುಲ್ಲನಾದ ನೀಚ, ಎಲೈ ಅದಮ, ಈ ತ್ರಿಲೋಕಕ್ಕೆ ಗಂಡನಾದ ಗಾಂಡವಿ ಎಂಬ ನಾಮವನ್ನು ಧರಿಸಿದನು. ಎಲೈ ಕರ್ಪುರ, ಮಳಿದ ನೆಲೆಲ್ಲ ಬಂಡ ಆರಿಸುವ ನಿನ್ನ ಯಾರುಂಡ? ಅದೇ ಪ್ರಕಾರವಿದೆ. ಬಳಿದ ಎಲೈ ರಣಿಯಾಡಿಯಾದ ಪಾರ್ಥ, ಮೂಡ, ಮೂರ್ಖ ಮನುಜನ ತನ್ನ ಪೌರುಷವನ್ನು ತಾನು ಹೇಳಿಕೊಂಡಂತೆ ನಿನ್ನಷ್ಟಕ್ಕೆ ನೀನೆ ಮೂರು ಲೋಕದ ಗಂಡನಂದು ಕೊಂಡಾಡಿಕೊಳ್ಳುವೆಯಾ? ಸಾಧವೈಕೊಳ್ಳುವನಲೇ ಅಣ್ಣ. ಎಲೈ ಅದಮ, ಎಲೈ ಮೂಡ, ಈಗಾಡಿಕೊಂಡರೇನು ಫಲ? ಸಮರವನ್ನು ಜಯಿಸುವಂತಾಗುವುದು ಹೇಗೆ? ಎನ್ನ ಮೇಲೆ ಪನ್ನಗಧರನಾದ ಶ್ರೀಯ ಮರೇಶ್ವರನ ಪಾದ ಪದ್ಮೇಳೆ ಬಂದು ಅಳಿಸುತ್ತ ಯುದ್ಧವನ್ನು ಮಾಡು. ಮಳಿರ ಈ ಕ್ಷಣದಲ್ಲಿ ಪಟುತ್ತರ ಕಟಕದಿಂದ ನಿನ್ನ ಕಡದ ರಣಭೂಮಿಗೆ ಆಹುತಿಯನ್ನು ಕೊಟ್ಟು ಮೆಕ್ಕಿದ ಜೀವವನ್ನು ತಟ್ಟನೆ ಎಂಬ ಪಟ್ಟಣಕ್ಕೆ ದಬ್ಬಿಸುವೆ. ಜಾಗ್ರತೆಯಿಂದ ವಿದ್ಯಕ್ಕೆ ನಿಲ್ಲು ಪಲ್ಗುಣ, ತೀರಿದೋ ಇನ್ನು ಈ ಭೂಮಿಯ ಋಣ. ಅದೇ ಪ್ರಕಾರ ಯುದ್ಧಕ್ಕಿನ್ನೆಲ್ಲ ಸರ ಸೇರಿಸುವ ನಿನ್ನ ಮೆಮ್ಮಪುರ.
ಮಾರೇದೆಯ ಒಂಟಿ ಮಾರೇದೆಯ ನನ್ನ ಅಗಲೇದೆಯ ಒಂಟಿ ಮಾರೇದೆಯ ತಾರೇನು ಈ ಮಾರೆಯ ಧನುಜಯ ತಾರೇನು ಈ ಮಾರೆಯ. ಅಯ್ಯೋ ಎನ್ನ ಪ್ರಾಣ ಸಗನಾದ ಅರ್ಜುನ, ಈ ಹೊತ್ತಿಗೆ ನಿನ್ನ ಋಣ ತೀರಿತೆ. ಅಯ್ಯೋ ಪಾರ್ಥ, ನಿನ್ನ ಸಗನು ಬಂದಿರುವನು, ಕಣ್ಣು ತೆರೆದು ನೋಡು, ಒಂದು ಮಾತನ್ನಾಡು. ನಾನು ನೀನು ಇಲ್ಲದೆ ಈ ಲೋಕದಲ್ಲಿ ಹೇಗೆ ಜೀವಿಸಲಿ? ಅಯ್ಯೋ ಅರ್ಜುನನೆಂಬ ಹೆಸರು ಈ ಹೊತ್ತಿಗೆ ಎರವಾಯಿತೆ. ಹಸ್ತಿನವತಿಯಲ್ಲಿ ಕುಂತಿ ಧರ್ಮಜರು ಕೇಳಿದರೆ ಅವರಿಗೆ ನಾನು ಏನೆಂದು ಹೇಳಲಿ? ಅವರಿಗೆ ಹೇಗೆ ಮುಖವನ್ನು ತೋರಿಸಲಿ? ದ್ವಾರಕಾವತಿಯನ್ನಿಟ್ಟು ಹೇಗೆ ಹೋಗಲಿ? ತಾವ ಗುಡ್ಡವನ್ನು ಏರಿ ಬೀಳಲಿ? ಅಯ್ಯೋ ವಿಧಿಯೇ, ಪಾಪಿ ರುಕ್ಮಿಣಿ ಕೂಡ ಪಂಥವನ್ನು ಮಾಡಿದ್ದಕ್ಕೆ ಈ ಗತಿಯಾಯಿತೆ. ಅಯ್ಯೋ ಅರ್ಜುನ ಎನ್ನ ಮೈದುನ, ಈ ಮದಾಂಧನನ್ನು ಏನು ಮಾಡಿದರೂ ಸಿಟ್ಟ ತೀರಿತೆ ಶಂಕರ. ಹರಹರ ಗೌರೀವರ. ನೀಡಿರ್ತಾರೆ, ಆ ಮ್ಯಾನೇಜರ್ಗಳು ದಯಮಾಡಿ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಬಾರಕೀರ್ ಗಂಗಾಧರ ಸಹ ಆಟದ ಪರವಾಗಿ 2,000 ರೂಪಾಯಿ ನೀಡಿರ್ತಾರೆ, ದಯಮಾಡಿ ಮ್ಯಾನೇಜರ್ಗಳು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಡೋಲಪ್ನವ್ರು ಗಾದ್ಲಿಂಗಪ್ಪನವರಿಗೆ ಹಾಗೂ ಶೇಖಪ್ಪನವರಿಗೆ ಸಹ ತಲಾ 500 ರೂಪಾಯಿಯನ್ನು ನೀಡಿರ್ತಾರೆ, ದಯಮಾಡಿ ತೆಗೆದುಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯವಾಗಿರ್ತಕ್ಕಂಥ ಪ್ರಾರ್ಥನೆ. ಬಳಿದ ಎಲೆ ಮಂದಮತಿಯಾದ ಕೃಷ್ಣ, ಎಲೆ ಕೌಡ್ಲಿಕ, ಕಣ್ಣುಗಳಲ್ಲಿ ನೀರು ಸುರಿಸುತ್ತ ಬಯಣದ ಮೇಲೆ ಬಿದ್ದು ಪರಿಪರಿಂದ ನನ್ನದು ಹತ್ತರ ಮಾತನಾಡಬಲ್ಲರೇ? ಎಲೈ ಮಡ್ಡಿಗೊಲ್ಲ, ಎಲೆ ಮೂಡ, ನಿನ್ನಂತ ಮಂದಮತಿಯರನ್ನ ಇದುವರೆಗೆ ಎಲ್ಲಿ ಕಾಣಲಿಲ್ಲ, ಮುಂದಾದರೂ ಎಲ್ಲಿ ಕಾಣಲಿಕ್ಕಿಲ್ಲ. ಅರಿಯದ ಬರೆ ನಿನ್ನ ಪಾದ ಪೂಜೆ ಮಾಡ ಬರಬರ್ತು, ಬಲ್ಲವರು ಎಂದಿಗೂ ಮಾಡುವುದಿಲ್ಲ. ಎಲೆ ಕೈಲಾಗದೆ ಅಡಿಯೇ, ಎಲೆ ಮೂಡ, ಬಲದಿಂದ ಬಂದು ಎನ್ನ ಕೈಯಲ್ಲಿ ಸುದರ್ಶನವೆನ್ನದ ಯುದ್ಧವನ್ನು ಮಾಡದವದ್ದು ಬಿಟ್ಟು ಯಂಗಸಿನಂತೆ ಎಣದ ಮೇಲೆ ಬಿದ್ದಳಿವಿಯ. ನಿನ್ನ ಬಾಳೆ ಬೆಸುಡಲಿ ಇತ್ತ ಕಡೆ ಎದ್ದು ಬಾರಗೊಲ್ಲ, ತೋರಿಸಿ ನಿನ್ನ ಪೌರುಷವಲ್ಲ. ಎಲೆ ಮೂಡ, ಎಲೈ ಅದಮ, ಎಲೆ ಕರ್ಪೂರ, ಹೇಳವನ ಕೇಳು. ಏನ್ ಚೆನ್ನಾಗಿ ಹೇಳು. ಕೌಳಿಕನೆಂಬ ದಾನವ ತೆಗೆಯುವೆ ನಿನ್ನಯ ಪ್ರಾಣವ. ಕೌಳಿಕನೆಂಬ ದಾನವ ತೆಗೆಯುವೆ ನಿನ್ನಯ ಪ್ರಾಣವ. ಮುರಿಯುವೆ ಗರ್ವ ಬಿಡು ಬೆಂಕವ, ಮುರಿಯುವೆ ಗರ್ವ ಬಿಡು ಬೆಂಕವ. ಕೌಳಿಕನೆಂಬ ದಾನವ ತೆಗೆಯುವೆ ನಿನ್ನಯ ಪ್ರಾಣವ. ಕೌಳಿಕನೆಂಬ ದಾನವ ತೆಗೆಯುವೆ ನಿನ್ನಯ ಪ್ರಾಣವ. ಮುರಿಯುವೆ ಗರ್ವ. ದಾನವ ಹೇಳವನ ಕೇಳು. ಅದೇನು ಚೆನ್ನಾಗಿ ಹೇಳು. ಮುರಿಯುವೆ ಗರ್ವ ಬಿಡು ಬೆಂಕವ, ಮುರಿಯುವೆ ಗರ್ವ ಬಿಡು ಬೆಂಕವ.
ಗರ್ವ ಬಿಡು ಬಿಂಕವ ಮುರಿಯುವೆ ಗರ್ವ ಬಿಡು ಬಿಂಕವ ನಾನು ನನ್ನದು ಎಂದು ಮೆರೆದರು ಮಣ್ಣಲ್ಲಿ ಮಣ್ಣಾಗಿ ಹೋದರು ನಾನು ನನ್ನದು ಎಂದು ಮೆರೆದರು ಮಣ್ಣಲ್ಲಿ ಮಣ್ಣಾಗಿ ಹೋದರು ಪುಣ್ಯದಾನವರು ನನ್ನನ್ನೇ ಮರೆತರು ಪುಣ್ಯದಾನವರು ನನ್ನನ್ನೇ ಮರೆತರು ಕೌಳಿಕನೆಂಬ ದಾನವ ತೆಗೆಯುವೆ ನಿನ್ನಯ ಪ್ರಾಣವ ಕೌಳಿಕನೆಂಬ ದಾನವ ತೆಗೆಯುವೆ ನಿನ್ನಯ ಪ್ರಾಣವ ಮುರಿಯುವೆ ಗರ್ವ ಬಿಡಬೇಕವ ಮುರಿಯುವೆ ಗರ್ವ ಬಿಡಬೇಕವ ಎಲೈ ಕೊಬ್ಬಿದ ರಕ್ಕಸನಾದ ಎಲೈ ಕೊಬ್ಬಿದ ರಕ್ಕಸನಾದ ಎಲ್ಲರನ್ನ ಕೆಡವಿ ಎಂದು ಒಬ್ಬರಿಂದ ಅಬ್ಬರಿಸಿಯ ಸಹಜವಾಗಿ ಅಬ್ಬರಿಸುವ ನೆಲೆಯ ಬಂಡ ಎಲೈ ನಿಶಾಚಾರ ಎಲೈ ನಿಶಾಚರ ಈ ಕ್ಷಣದೊಳು ನಿನ್ನ ನಾಲಿಗೆ ಸರ್ರನೆ ಸೀಳಿ ಇದೇ ಚಕ್ರದಿಂದ ನಿನ್ನ ಶಿರಂ ತೆಗೆದು ಬಿಡುವೆ ಎಲೈ ಕರ್ಪುರ ನಡೆಯಲಿ ನಮ್ಮಿಬ್ಬರಿಗೆ ದುರ ಎಲೈ ಕಳ್ಳಗೊಲ ಎಲೈ ಮೂಡ ವೇದ ಬಂದರ ಕದ್ದ ತನ್ನ ಬದಕ್ಕೆ ಕೊಲ್ಲತಿಯರ ಹಾಲುಗಡಿಗೆಲ್ಲ ಎಲೈ ಕುಲ್ಲ ಎಲೈ ಬಂಡ ನಿನ್ನ ಪೂರ್ವಾಜಿತ ಪುಣ್ಯವನ್ನು ಅರ್ಜುನನ ಬಾಣಕ್ಕೆ ಹಾಳು ಮಾಡಿ ಸುಧನ್ವನ್ನ ಶಿರವನ್ನು ಆರಿಸಿದೆ ಚಂಡ ಪ್ರಚಂಡ ಕೌಳಿಕ ನಳ್ಳಿನ ಪರಾಕ್ರಮ ತೋರು ಬರುವಿಯ ಬಾಬಾ ಒಳ್ಳೆದಾಯ್ತು ನಿನ್ನ ಕರಾತೃತವಾದ ಕಟಕದಿಂದ ಕಡಿದು ಯಮಪುರಕ್ಕೆ ಕಳಿಸುವೆ ನೋಡದಮ್ಮ ನೋಡನ್ನ ಪರಾಕ್ರಮ ಎಲೈ ಮೂಡ ಎಲೈ ಅದಮ್ಮ ಎಲೈ ಬುದ್ಧಿ ಶೂನ್ಯನಾದ ಕರ್ಪುರ ಎಲೈ ಭ್ರಷ್ಟ ಉದ್ದಿದ್ದು ಪರಾಕ್ರಿಗಳಮ್ಮ ಗೆದ್ದು ಸುದ್ದಿ ಮಾಡದೆ ಮುದ್ದು ಮುಖ್ಯಳಾದ ರತಿಯನ್ನು ಕದ್ದುಕೊಂಡು ಹೋಗಬೇಕೆಂಬುದು ನಿರ್ಧಾರ ಮನಸ್ಸಿನಿಂದ ಸದ್ಯಕ್ಕೆ ಎನ್ನೋಳು ಯುದ್ಧಕ್ಕೆ ಸನ್ನತನಾಗಿ ಬರುವ್ಯಾ ಎಲೈ ಮೂರ್ಖ ಎಲೈ ಅದಮ್ಮ ಈ ಕ್ಷಣದೊಳು ನಿನ್ನ ನಾಲಿಗೆ ಸರ್ರನೆ ಸೀಳಿ ಇದೇ ಮಾಂಸದ ಮುದ್ದೆಯನ್ನು ಹದ್ದು ಕಾಕೆಗಳಿಗೆ ಹಬ್ಬ ಊಟ ನೀಡಿವೆ ಈಕೋ ಪ್ರಚಂಡವಾದ ಬಾಣವನ್ನು ಬಿಟ್ಟಿರುವೆ ನಿತ್ತರಿಸಿಕೋ ಮೂರ್ಖ ಮಾಡದಿರಿ ಎನ್ನದೋಳು ತರ್ಕ ಎಲೈ ಕಳ್ಳಗೊಲ್ಲ ಎಲೈ ಭ್ರಷ್ಟ ನೀನು ಹೊಡೆದ ಬಾಣಗಳನ್ನು ಎಡಬಿಡದ ಕತ್ತರಿಸಿದ ನೋಡು ನನ್ನನ್ನು ಬಾಣನ್ನು ಬಿಡುವ ನೋಡು ತುಡುಕದರಿಂದ ಒಡಿಯಲಿಕ್ಕೆ ಗೊಲ್ಲತಿಯರ ಹಾಲುಗಡಿಯಲ್ಲ ಎಲೈ ಜಡಮತಿಯಾದ ಗೊಲ್ಲ ಎಲೈ ಮೂಢಮತಿಗೆ ಕಾಡು ಭಯಂಕರದಿ ಓಂಕರಿಸುವ ಬಾಣದಿಂದ ಗುರಿಟ್ಟು ಒಡಿವೆ ಈ ಹೊತ್ತಿಗೆ ದ್ವಾರಕ ವರ್ಧಿರೂಢ ತೀರಿದಂತಿಲೇ ಮೂಡ ಶ್ರೀ ಅಮರೇಶ್ವರನ ಪಾದ ಪದ್ಮಗಳನ್ನು ಅಮರಿಸುತ್ತ ವಿದ್ಯಕ್ಕೆ ನಿನ್ನ ಜಾತಕ ತೀರುತ್ತ ನಿನ್ನ ಪಾತಕ ಎಲ ಸಾರಥಿ ಈ ರಕ್ಕಸನು ಕೂಡ ಯುದ್ಧ ಮಾಡುವುದು ಎನ್ನಿಂದಾಗದು ಅದ್ಯಾತಕ ದೇವಾ ಇನ್ನೂ ಇಲ್ಲಿ ಇರಬಾರದು ಹಾ ಮೆಲ್ಲನೆ ಮಾಯವಾಗುತ್ತೀನಿ ಸಾರಥಿ ಈ ಸುದ್ದಿ ಒಬ್ಬರ ಮುಂದೆ ಹೇಳಬೇಡ ನೀನು ಜಾಗೃತಿ ತಮ್ಮ ಶ್ರದ್ಧಾ ದೇವಾ ದಿವ್ಯ ಪ್ರಭಾವ ಅದೇ ರೀತಿಯಾಗಿ ಮೂಲ ಮನೆ ರುದ್ರಪ್ಪ ಇವರು ಕೃಷ್ಣನ ಪಾತ್ರಧಾರಿಗೆ 200 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ನೀಡಿರುತ್ತಾರೆ. ಅದೇ ರೀತಿಯಾಗಿ ಮನ್ಮಥ ಪಾತ್ರ ವಹಿಸಿರ್ತಕ್ಕಂಥ ರಾಘವೇಂದ್ರ ಇವರಿಗೆ ಸಹನಕಲ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಸಹನಕಲ್ ಭೀಮಣ್ಣ ಇವರು 5,000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಬಹುಮಾನವನ್ನು ನೀಡಿರುತ್ತಾರೆ.
ಬಳಿ ಬಳಿರೆ ಎಲೈ ಸಾರಥಿ. ಅಹೋ ದೇವಾ, ಕಳ್ಳ ಕೃಷ್ಣನವ ಮಾಯವಾದ ನೋಡಿದ್ಯಾ? ಬರೇ ಎಲೈ ಸಾರಥಿ. ಅಹೋ ದೇವಾ, ಕೌಳಿಕ ಮಹಾರಾಜನಿಗೆ ಸರಿ ವೈರಿಗಳ ಇಲ್ಲ ಒಂದು ಡಂಗರವನ್ನು ಹೊಡಿ ಸಾರಥಿ. ಅತಿ ಜಾಗ್ರತೆ. ತಮ್ಮಿಸಿದ್ದಾರೆ ಸಾರಥಿ. ಅಹೋ ದೇವಾ, ಸಮುದ್ರ ರಾಜನಲ್ಲಿಗೆ ಹೋಗಿ ಸ್ನಾನವನ್ನು ಮಾಡಿ ಬಂದ ರತಿ ಎಂಬ ಮುತ್ತಿನ ಕಟಾರಿಯನ್ನು ಎತ್ತುಕೊಂಡು ಹೋಗನಲೇ ಸಾರಥಿ. ಅತಿ ಜಾಗ್ರತೆ. ರಕ್ಕಸಾದಮನಾದ ಕೌಳಿಕನೇ, ಎಲ್ಲರನ್ನು ಕೊಲ್ಲಿದನೆಂದು ಮಹಾ ಗೌರವದಿಂದ ಮೆರೆವೆಯ ರಾಜಭಾಗ್ಯ ಮರಿಬನಲೇ ಆದಮ. ರೇ ಮೂರ್ಖ, ರುಂಡವಂ ಕಡೆದು ಆಕಾಶ ಮಂಡಲಕ್ಕೆ ಚಂಡಿನಂತೆ ತೂರು ಬಿಡುವಲೇ ಬಂಡ. ಜಾಗ್ರತೆಯಿಂದ ಇದ್ದಕ್ಕೆಂದಿಲ್ಲಲೇ ಮಾಂಸ ಭಕ್ಷಕ ತೋರಿಸು ನೋಡಿ ಯಮಲೋಕ. ನೇನವೆದ್ದಕ್ಕೆ ಕರ್ರತರು ಎಣ್ಣೆಗೆ ಮಗುಳ್ಳಗೆ ಬರುತ್ತದೆ. ತಕ್ಕಿನಗೂ ಬರುತ್ತದಲೇ ಬಂಡ. ಅದು ಯಾತಕ್ಕೆಂದರೆ ಅದು ಯಾತಕ್ಕಲೆ ಮೂರ್ಖ. ಅತಿ ಬಲಡ್ಡರ ಬಸ್ಸಿ ಕಣ್ಣಾರ ಕಂಡು ಮತ್ತೆ ನೀನು ಎನ್ನ ಕೊಡವಿದ್ದಕ್ಕೆ ಬರುತ್ತೇನೆ ಅಂದರೆ ಈ ಎಣ್ಣೆಗೆ ಅಸಾಧ್ಯವಾಗಿ ಕಾಣುತ್ತದೆ. ಅಲೇ ಮೂರ್ಖ, ಸುಮ್ಮನೆ ತಪ್ಪಾಯಿ ತಂದೆಯನ್ನ ಪಾದಕ್ಕೆ ಶರಣಾಗತನಾಗೋ. ನಿನ್ನವನ ಪೌರುಷವನ್ನು ಎನ್ನಲ್ಲಿ ಉಚ್ಚರಿಸಬೇಡ. ಮಾಡುವನ ಕೂಸೆ ಬಿಡು ನಿನಗಾಸೆ. ಅದೇ ರಕ್ತದ ಅದವನಾದ ಕೌಳಿಕನೇ, ಕುವರ ಸಣ್ಣವನೆಂದು ಬಾಯಿಗೆ ಬಂದಂತೆ ಬಗಳುವೆಯ. ಸಹಜವಾಗಿ ಮಾತನಾಡುವನೇ ಅಥವಾ ಎನ್ನ ಫಲಕ್ರಮ ನಿನಗೆ ಗೊತ್ತಿಲ್ಲವೇಗೆ? ಸ್ವಲ್ಪ ತಾಳ ಗೊತ್ತಾಗುತ್ತದಲೇ ಅಥವಾ ವಿಷ್ಣುವಿನ ಮಗ ಮನ್ಮಥನೆಂದರೆ ಕೇಳಲಾರ. ಲೇ ಮೂರ್ಖ, ಅಥವಾ ಈ ಕ್ಷಣವದಿಂದ ಪೊಡಲಂ ಬಗೆದು ಇಂಡು ಭೂತಗಳಿಗೆ ಹಬ್ಬದೂಟವನ್ನು ಕೊಡುವೆ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಮಾಂಸ ಭಕ್ಷಕ ತೋರ್ಸೋಣ ಯಮಲೋಕ. ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲಲೇ ಬಂಡ. ಮನ್ಮಥನ ರಣರಂಗದಲ್ಲಿ ಒಂದೇ ಬಾಣಘಾತಕ್ಕೆ ಬಿದ್ದು ಹೋದ ನಡು. ಇವ ನನ್ನ ಜಾಗ್ರತೆಯಿಂದ ಅರ್ಥ ಕಡೆಗೆ ಇರುವ ಸ್ಥಳಕ್ಕೆ ರಥವನ್ನು ಬಿಡುವಂತಲಾಗು ಸಾರಥಿ. ರಥಿದೇವಿ ಅಯ್ಯೋ ಕಾಂತ ಎರವಾಗಿ ಪೋಣಿ. ಎರವಾಗಿ ಪೋರೆ
ಪೋದೆಯ